ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಆಗಸ್ಟ್ 4, 2021 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡೋಣ. ಮೊದಲಿಗೆ ಮೊನ್ನೆಯ ಸಂಚಿಕೆಯಲ್ಲಿ ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಸಿಲೆಬಸ್ನ ಕೆಳಗೆ ಈ ಪ್ರಶ್ನೆಯನ್ನು ನೀಡಲಾಗಿತ್ತು. ವಾಟ್ ಆರ್ ದ ಚಾಲೆಂಜಸ್ ಫೇಸ್ ಬೈ ಇಂಡಿಯನ್ ಡೆಮಾಕ್ರಸಿ ಇನ್ ಕರೆಂಟ್ ಸಿನಾರಿಯೋ ಡಿಸ್ಕಸ್. ಸೊ ಇದಕ್ಕೆ ಉತ್ತರವನ್ನು ನಾವು ಮೊದಲು ಚರ್ಚೆ ಮಾಡೋಣ. ಇಲ್ಲಿ ಪ್ರಶ್ನೆ ಏನಾಗಿದೆ, ನಮ್ಮ ಭಾರತದ ಪ್ರಜಾಪ್ರಭುತ್ವದ ಮುಂದೆ ಏನೇನು ಸವಾಲುಗಳಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅದನ್ನು ಚರ್ಚೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗೆ ನಾವು ಉತ್ತರವನ್ನು ಹೇಗೆಲ್ಲ ಆರಂಭ ಮಾಡ್ಬೋದು? ಇಂಟ್ರೊಡಕ್ಷನ್ ಒಳಗೆ ಡೆಮೋಕ್ರಸಿ ಬಗ್ಗೆ ಒಂದು ಕೋಟಿಂದ ಆರಂಭ ಮಾಡ್ಬೋದು, ಅಥವಾ ಡೆಮೋಕ್ರಸಿಯನ್ನು ಡಿಫೈನ್ ಮಾಡ್ತಾ ನಾವು ಆರಂಭ ಮಾಡ್ಬೋದು. ಡೆಮೋಕ್ರಸಿಯನ್ನು ನಾವು ಎರಡು ರೀತಿ ಡಿಫೈನ್ ಮಾಡ್ಬೋದು. ಒಂದು ಆಪರೇಷನಲ್ ಟರ್ಮ್ಸ್ ಅಲ್ಲಿ. ಆಪರೇಷನಲ್ ಟರ್ಮ್ಸ್ ಅಂದರೆ ನಾವೇನು ಗವರ್ಮೆಂಟ್ ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್ ಅಂತ ಕರಿತೀವಿ ಅಲ್ವಾ. ಅಂದರೆ ಒಂದು ಸರ್ಕಾರವನ್ನು ಜನ ಎಲೆಕ್ಟ್ ಮಾಡ್ತಾರೆ, ಹಾಗೆ ಎಲೆಕ್ಟ್ ಮಾಡಿದಂಥ ಸರ್ಕಾರ ಜನರ ಕಲ್ಯಾಣಕ್ಕೋಸ್ಕರ ಕೆಲಸ ಮಾಡುತ್ತೆ. ಇದನ್ನು ನಾವು ಆಪರೇಷನಲ್ ಟರ್ಮ್ಸ್ ಅಲ್ಲಿ ಡೆಮೋಕ್ರಸಿ ಅಂತ ಕರಿಬೋದು. ಇನ್ನೊಂದು ಸ್ಪಿರಿಟ್ ಆಫ್ ಡೆಮೋಕ್ರಸಿಗೆ ಸಂಬಂಧಪಟ್ಟಿರೋದು. ಸ್ಪಿರಿಟ್ ಆಫ್ ಡೆಮೋಕ್ರಸಿ ಅಂತಂದರೆ ಒಂದು ಪ್ರಜಾಪ್ರಭುತ್ವದ ಒಳಗೆ ಏನು ಡಿಸೈರಬಲ್ ಕಂಡೀಷನ್ಸ್ ಇರಬೇಕು ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಈಗ ಉತ್ತರದ ಮುಂದಿನ ಭಾಗಕ್ಕೆ ಹೋಗೋಣ. ಆಪರೇಷನಲ್ ಟರ್ಮ್ಸ್ ಅಲ್ಲಿ ನಾವೇನು ಪ್ರಜಾಪ್ರಭುತ್ವವನ್ನು ಡಿಫೈನ್ ಮಾಡಿದ್ವಲ್ವಾ, ಅದು ಸರಿಯಾಗಿ ನಡಿಬೇಕು. ಒಂದು ಬಲವಾದ ಪ್ರಜಾಪ್ರಭುತ್ವ ಇದೆ ಅಂತಂದ್ರೆ ಎಲೆಕ್ಷನ್ ಪ್ರೊಸೆಸ್ ಸರಿಯಾಗಿ ನಡಿಬೇಕು. ರೈಟ್ ಟು ವೋಟ್ ಅಂಡ್ ಸ್ಟ್ಯಾಂಡ್ ಇನ್ ಎಲೆಕ್ಷನ್ಸ್ ಇರಬೇಕು. ಏನು ಡೆಮೋಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅವು ಬಲವಾಗಿರಬೇಕು, ಅಂದ್ರೆ ಅದರಲ್ಲಿ ಪೀಪಲ್ಸ್ ಪಾರ್ಟಿಸಿಪೇಷನ್ ಇರಬೇಕು. ಸರ್ಕಾರದ ಏನು ಡಿಸಿಷನ್ಸ್ ಇರುತ್ತೆ ಅದು ಕೇವಲ ಯಾರು ರಿಚ್ ಹಾಗೂ ವೆಲ್ದಿ ಏನಿರ್ತಾರೆ, ಪವರ್ಫುಲ್ ಏನಿರ್ತಾರೆ ಅವರ ಕೈಯಲ್ಲಿ ಇರಬಾರ್ದು. ಜನರ ಒಳಿತಿಗಾಗಿ ಪೊಲಿಟಿಕಲ್ ಡಿಸಿಷನ್ಸ್ ಆಗಬೇಕು. ಈ ಪ್ಯಾರಾಮೀಟರ್ಸ್ ಅಲ್ಲಿ ನಾವು ಭಾರತದ ಪ್ರಜಾಪ್ರಭುತ್ವವನ್ನು ನೋಡೋದಾದ್ರೆ, ಹೌದು ಭಾರತದಲ್ಲಿ ರೈಟ್ ಟು ವೋಟ್ ಇದೆ, ಯಾರು ಎಲೆಕ್ಷನ್ಗೆ ನಿಂತ್ಕೋಬಹುದು. ಆದರೆ ಇನ್ನೊಂದು ಕಡೆ ಎಲೆಕ್ಷನ್ ಪ್ರೊಸೆಸ್ ಏನಿದೆ ಇದ್ರೊಳಗೆ ಇಲಿಟ್ರಸಿ, ಪಾವರ್ಟಿ, ಈ ಕಾರಣದಿಂದಾಗಿ ಕ್ರಿಮಿನಲೈಸೇಷನ್ ಆಫ್ ಪೊಲಿಟಿಕ್ಸ್ ಇದೆ. ಮನಿ ಪವರ್ಗೆ ಜಾಸ್ತಿ ಬೆಲೆ ಇದೆ. ಇರುವಂಥ ಇನ್ಸ್ಟಿಟ್ಯೂಷನ್ಸ್ ಅಲ್ಲೂ ಕೂಡ ಪೀಪಲ್ಸ್ ಪಾರ್ಟಿಸಿಪೇಷನ್ ಕಮ್ಮಿ ಇದೆ. ಇನ್ನು ಪ್ರಜಾಪ್ರಭುತ್ವದ ಎರಡನೇ ಡೆಫಿನೇಷನ್ ಏನು ಸ್ಪಿರಿಟ್ ಆಫ್ ಡೆಮೋಕ್ರಸಿ ಅಂತ ಕರೆದ್ವಿ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಜಾಪ್ರಭುತ್ವದಲ್ಲಿ ಏನೇನು ಇರಬೇಕು? ಡಿಸ್ಕ್ರಿಮಿನೇಷನ್ ಇರಬಾರ್ದು. ಅದು ಜೆಂಡರ್ ಬೇಸ್ಡ್ ಇರಲಿ, ಕಾಸ್ಟ್ ಬೇಸ್ಡ್ ಇರಲಿ, ಕಮ್ಯುನಲ್ ಬೇಸ್ಡ್ ಇರಲಿ, ಮೈನಾರಿಟಿ ಮೆಜಾರಿಟಿ ಇರಲಿ, ಈ ರೀತಿಯ ಒಂದು ತಾರತಮ್ಯ ಇರಬಾರ್ದು. ಜನರ ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ನ ರಕ್ಷಣೆ ಆಗಬೇಕು. ಇಂಡಿಪೆಂಡೆಂಟ್ ಜುಡಿಷಿಯರಿ ಇರಬೇಕು. ಹೀಗೆ ಇದನ್ನು ನಾವು ಡಿಸೈರಬಲ್ ಕಂಡೀಷನ್ಸ್ ಆಫ್ ಡೆಮೋಕ್ರಸಿ ಅಂತ ಕರಿತೀವಿ. ನಮ್ಮ ದೇಶದಲ್ಲಿ ಇವತ್ತು ಏನು ನೋಡ್ತಾ ಇದ್ದೀವಿ, ಇತ್ತೀಚೆಗಷ್ಟೇ ಏನೋ ಪೆಗಾಸಸ್ ಲೀಕ್ ತುಂಬ ಚರ್ಚೆಯಲ್ಲಿದೆ. ಇದರಿಂದ ನಮ್ಗೆ ಏನು ಗೊತ್ತಾಗಿದೆ, ತುಂಬ ಜರ್ನಲಿಸ್ಟ್ಗಳ ಮೇಲೆ ಕಣ್ಣಿಡಲಾಗಿದೆ, ಸುಪ್ರೀಂ ಕೋರ್ಟ್ನ ಸಿಟ್ಟಿಂಗ್ ಜಡ್ಜ್ ಮೇಲೆ ಕಣ್ಣಿಡಲಾಗಿದೆ. ಇದರಿಂದ ಏನಾಗುತ್ತೆ, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಪ್ರೆಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಇಂಡಿಪೆಂಡೆಂಟ್ ಜುಡಿಷಿಯರಿ ಮೇಲೆ ಪ್ರಶ್ನೆಗಳು ಬೀಳುತ್ತೆ. ಕಳೆದ ವರ್ಷದ ಫಾರ್ಮ್ ಪ್ರೊಟೆಸ್ಟ್ ಹಾಗೂ ಜಮ್ಮು ಕಾಶ್ಮೀರಲ್ಲೂ ಕೂಡ ಇಂಟರ್ನೆಟ್ ಶಟ್ ಡೌನ್ಸ್ನ ಮಾಡಲಾಗಿತ್ತು. ಸೊ ಅದು ಕೂಡ ಜನರ ಏನು ಮೂಲಭೂತ ಹಕ್ಕಿದೆ ಅದನ್ನು ಕಿತ್ಕೊಂಡು ಹಾಗೆ ಅಲ್ವಾ. ಸರ್ಕಾರ ಒಂದು ಕಡೆ ಜನರ ಮೂಲಭೂತ ಹಕ್ಕುಗಳು, ಮೇನ್ ರೈಟ್ಸ್ ಆಗಿರುವಂಥ ರೈಟ್ ಟು ಪ್ರೈವಸಿ, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಪ್ರೆಸ್, ಇದರ ಜೊತೆಗೆ ಶಾಂತಿ ಹಾಗೂ ಭದ್ರತೆಯನ್ನು ಕಾಪಾಡ್ಕೋಬೇಕಾಗತ್ತೆ, ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಅದನ್ನು ಮಾಡೋಕ್ಕಾಗದೆ ಇಂಟರ್ನೆಟ್ ಶಟ್ ಡೌನ್ಸ್ ಮಾಡುವಂಥ ಪರಿಸ್ಥಿತಿಗಳು ಬರ್ತಾ ಇದೆ. ಸೊ ಇವೆಲ್ಲ ಭಾರತದ ಪ್ರಜಾಪ್ರಭುತ್ವದ ಮುಂದೆ ಇರುವಂಥ ಸವಾಲುಗಳು. ಇಲ್ಲಿ ಪ್ರಶ್ನೆಯಲ್ಲಿ ಡಿಸ್ಕಸ್ ಅಂತ ಕೊಟ್ಟಿದ್ದಾರೆ ಅಂತಂದರೆ ಏನು ಕೇಳಿದ್ದಾರೆ ಅದರ ಬಗ್ಗೆ ಬೇರೆ ಬೇರೆ ದೃಷ್ಟಿಕೋನಗಳನ್ನ, ಒಂದು ಲಾಜಿಕಲ್ ಆರ್ಗ್ಯುಮೆಂಟ್ನ ಕೊಡಿ ಅಂತ ಅರ್ಥ. ಸೊ ಆ ಚರ್ಚೆಯನ್ನು ನಾವಿಲ್ಲಿ ಪ್ರೆಸೆಂಟ್ ಮಾಡಿದ್ದೀವಿ. ಇದನ್ನು ಹೇಗೆ ಕನ್ಕ್ಲೂಡ್ ಮಾಡ್ಬೋದು? ಯಾವುದೇ ಒಂದು ಸವಾಲಿನ ಒಳಗೆ ಅವಕಾಶ ಕೂಡ ಇರುತ್ತೆ. ಚಾಲೆಂಜ್ ಇಸ್ ದ ಡಿಫಿಕಲ್ಟಿ ದಟ್ ಕ್ಯಾರೀಸ್ ವಿತ್ ಇನ್ ಇಟ್ ಅನ್ ಆಪರ್ಚುನಿಟಿ ಫಾರ್ ಪ್ರೋಗ್ರೆಸ್. ಹಾಗೆ ಈ ಸವಾಲುಗಳನ್ನ ಕೂಡ ನಾವು ಒಂದು ಅವಕಾಶ ಅಂತ ನೋಡಬೇಕು. ಇರುವಂಥ ಏನು ಸಮಸ್ಯೆಗಳಿದೆ, ಸವಾಲುಗಳನ್ನ ಎದುರಿಸ ನಮ್ಮ ಪ್ರಜಾಪ್ರಭುತ್ವವನ್ನು ಇನ್ನೂ ಬಲಿಷ್ಠ ಮಾಡ್ಕೋಬೇಕು, ಬಲಪಡಿಸ್ಕೋಬೇಕು ಅಂತ ನಾವು ಕನ್ಕ್ಲೂಷನನ್ನು ಕೊಡ್ಬೋದು. ಭಾರತದ ಪ್ರಜಾಪ್ರಭುತ್ವ ಈ ಮುಂಚೆ ಕೂಡ ಐತಿಹಾಸಿಕವಾಗಿ ನೋಡೋದಾದ್ರೆ ಏನೇ ಸವಾಲುಗಳು ಬಂದರೂ ಅದನ್ನು ಎದುರಿಸಿ ಇನ್ನೂ ಬಲವಾಗಿ ಹೊರಗೆ ಬಂದಿದೆ. ಇವಾಗೂ ಕೂಡ ನಾವು ಅದನ್ನು ಮಾಡಬಹುದು ಅಂತ ನೀವು ಒಂದು ಪಾಸಿಟಿವ್ ನೋಟಲ್ಲಿ ಕನ್ಕ್ಲೂಷನನ್ನು ಬರಿಬೋದು. ಇಂಟ್ರೊಡಕ್ಷನ್ ಅಲ್ಲಿ ನಾವು ಕೋಟ್ ಕೂಡ ಬರಿಬೋದಿತ್ತು. ಆದರೆ ಕೋಟ್ ಹೇಗಿರಬೇಕು ಅಂತಂದರೆ ಮುಂದೆ ಬರುವಂಥ ಆನ್ಸರ್ಗೆ ಅದು ಲೀಡ್ ಮಾಡಬೇಕು, ಹಾಗಿರಬೇಕು ಇಂಟ್ರೊಡಕ್ಷನ್. ಇಲ್ಲಿ ನಾವು ಇಂಟ್ರೊಡಕ್ಷನ್ ಅಲ್ಲಿ ಡೆಮೋಕ್ರಸಿಯನ್ನು ಡಿಫೈನ್ ಮಾಡಿರೋದ್ರಿಂದ ಆ ಡೆಫಿನೇಷನನ್ನೇ ಬಳಸ್ಕೊಂಡು ನಾವು ಮೇನ್ ಪಾರ್ಟ್ ಆಫ್ ಆನ್ಸರಲ್ಲಿ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಸಾಧ್ಯ ಆಯಿತು. ಸೊ ಈ ರೀತಿ ನೀವು ಇರುವಂಥ ಪ್ರಶ್ನೆಗೆ ಸರಿಯಾಗಿ ಎಷ್ಟು ಲಿಮಿಟೇಷನ್ಸ್ ಇದೆ, ಟೈಮ್ ಇದೆ, ಅದನ್ನು ನೋಡಿಕೊಂಡು ಉತ್ತರವನ್ನು ಬರಿಬೇಕಾಗತ್ತೆ. ಇಲ್ಲಿ ಪ್ರಶ್ನೆಯಲ್ಲಿ ಈ ಸವಾಲುಗಳಿಂದ ಹೊರಗೆ ಬರೋಕ್ಕೆ ಏನೇನು ಮಾಡಬಹುದು ಅಂತ ಕೇಳಿಲ್ಲ, ಆ ದೃಷ್ಟಿಕೋನದಿಂದ ಕೇಳಿಲ್ಲ. ಹಾಗಾಗಿ ಅದನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ. ಪ್ರಶ್ನೆ ಏನಾದ್ರು ಕೇಳಿದರೆ ಅದನ್ನು ಕೂಡ ಇನ್ನೊಂದು ಪ್ಯಾರಾಗ್ರಾಫ್ ಬರಿಬೇಕಾಗತ್ತೆ. ನಿಮ್ಮಲ್ಲಿ ಹಲವಾರು ಜನ ಮೇನ್ಸ್ ಪ್ರಶ್ನೆ ಕೂಡ ಕೊಡಿ ಅಂತ ಕೇಳ್ಕೊಂಡಿದ್ರಿ. ಆದರೆ ನೀವು ಆನ್ಸರ್ ಬರೀದೆ ಕೇವಲ ಈ ಡಿಸ್ಕಷನ್ನ ಕೇಳೋದ್ರಿಂದ ಜಾಸ್ತಿ ಉಪಯೋಗ ಆಗೋದಿಲ್ಲ. ಮೊದಲು ನೀವು ಬರೆದು ಪ್ರಯತ್ನ ಮಾಡಿ ಬೇರೆ ಬೇರೆ ಪಾಯಿಂಟ್ಸ್ನ ಹುಡುಕಿ ಆನ್ಸರ್ನ ಪ್ರೆಸೆಂಟೇಷನ್ ಕೊಟ್ಟ ಮೇಲೆ ಈ ಡಿಸ್ಕಷನ್ನ ನೋಡಿದಾಗ ಓಕೆ ನಿಮ್ಮ ನ್ಯೂನತೆಗಳು
ಯಾವುದು ಏನು, ಎಲ್ಲಿ ವರ್ಕ್ ಮಾಡಬೇಕು, ಏನೇನು ಬರೀಬಹುದಿತ್ತು ಅಂತ ನಿಮಗೆ ಅರ್ಥ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಟೈಮ್ ಪ್ರಶ್ನೆಯನ್ನು ಕೊಟ್ಟಾಗ ಮೊದಲು ಪ್ರಾಮಾಣಿಕವಾಗಿ ಬರೆಯೋಕ್ಕೆ ಪ್ರಯತ್ನ ಮಾಡಿ, ಪಾಯಿಂಟ್ಸ್ ಜಾಟ್ ಡೌನ್ ಮಾಡೋಕ್ಕೆ ಪ್ರಯತ್ನ ಮಾಡಿ, ಆಮೇಲೆ ಡಿಸ್ಕಷನ್ನ ಕೇಳಿ. ಇವತ್ತಿನ ದಿನಪತ್ರಿಕೆಯಿಂದ ಚರ್ಚೆ ಮಾಡ್ತಿರುವಂಥ ಮೊದಲನೇ ಆರ್ಟಿಕಲ್, ನ್ಯೂ ಫ್ರಾಗ್ ಸ್ಪೀಶೀಸ್ ಇನ್ ವೆಸ್ಟರ್ನ್ ಘಾಟ್ಸ್. ಇದು ನಿಮ್ಮ ಪ್ರಿಲಿಮ್ ಸಿಲೆಬಸ್ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್, ನಿರ್ದಿಷ್ಟವಾಗಿ ಎನ್ವಿರಾನ್ಮೆಂಟ್ ಕೆಳಗೆ ಬರುವಂಥ ಆರ್ಟಿಕಲ್. ಭಾರತದ ಕಪ್ಪೆಗಳು ಅಥವಾ ಮಿನರ್ವರಿಯಾ ಅನ್ನುವಂಥ ಒಂದು ಜೀನಸ್ನ ಕೆಳಗೆ ಬರುವಂಥ ಕಪ್ಪೆಗಳ ಬಗ್ಗೆ ಸ್ಟಡಿ ಮಾಡಲಾಗ್ತಾ ಇತ್ತು. ಸೊ ಅದ್ರ ಕೆಳಗೆ ಈ ಹೊಸ ಫ್ರಾಗ್ ಸ್ಪೀಶೀಸ್ನ ಕಂಡುಹಿಡಿಯಲಾಗಿದೆ. ವೆಸ್ಟರ್ನ್ ಘಾಟ್ಸ್ನ ದಕ್ಷಿಣ ಭಾಗಕ್ಕೆ ಎಂಡಮಿಕ್ ಆಗಿರುವಂಥದ್ದು. ಎಂಡಮಿಕ್ ಅಂತಂದರೆ ಆ ಪ್ರದೇಶಕ್ಕೆ ನೇಟಿವ್ ಆಗಿರುವಂಥ ಒಂದು ಸ್ಪೀಶೀಸ್ ಇದು. ಡಿಕ್ರೋಗ್ಲೋಸಿಯಾಡೆ ಅನ್ನೋ ಒಂದು ಫ್ಯಾಮಿಲಿಗೆ ಸೇರಿದ್ದು. ದೀಪಕ್ ಪೆಂಟಾಲ್ ಅನ್ನೋ ಒಬ್ಬ ಪ್ಲಾಂಟ್ ಜೆನೆಟಿಸಿಸ್ನ ಹೆಸರ ಮೇಲೆ ಈ ಫ್ರಾಗ್ ಸ್ಪೀಶೀಸ್ನ ಹೆಸರನ್ನು ಇಡಲಾಗಿದೆ. ಇಂಡಿಯನ್ ಫ್ರಾಗ್ನ ಜೀನಸ್ ಇರೋದು ಮಿನರ್ವರಿಯಾ. ದೀಪಕ್ ಪೆಂಟಾಲ್ ಅವರ ಹೆಸರು ಮೇಲೆ ಇಡ್ತಾ ಇರೋದ್ರಿಂದ ಈ ಫ್ರಾಗ್ ಸ್ಪೀಶೀಸ್ನ ಹೆಸರನ್ನು ಮಿನರ್ವರಿಯಾ ಪೆಂಟಾಲಿ ಅಂತ ಇಡಲಾಗಿದೆ. ಇದು ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಇಂಪಾರ್ಟೆಂಟ್. ಈ ಎಲ್ಲ ಫ್ಯಾಕ್ಟ್ಸ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಾವು ವೆಸ್ಟರ್ನ್ ಘಾಟ್ಸ್ನ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕರಿತೀವಿ. ಏನು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂದರೆ, ಜಗತ್ತಿನಲ್ಲಿ ಈ ರೀತಿ ಸಾಕಷ್ಟು ಪ್ರದೇಶಗಳನ್ನ ನಾವು ಗುರುತಿಸಿದ್ದೀವಿ. ಯಾವ ಪ್ರದೇಶಗಳಲ್ಲಿ ತುಂಬ ಜೈವಿಕ ವೈವಿಧ್ಯತೆ ಇದೆ ಆ ಪ್ರದೇಶಕ್ಕೆ ವಿಶೇಷವಾದ, ನಾವೀಗ ತಾನೇ ಎಂಡಮಿಕ್ ಅಂತ ಹೇಳಿದ್ವಲ್ವಾ, ಎಂಡಮಿಕ್ ಆಗಿರುವಂಥ ಸ್ಪೀಶೀಸ್ ಇದ್ದು ಅವುಗಳಿಗೆ ಬೆದರಿಕೆ ಇದ್ದಾಗ, ಅಂದರೆ ಈಗಾಗಲೇ ಒರಿಜಿನಲ್ ನ್ಯಾಚುರಲ್ ವೆಜಿಟೇಷನ್ ಎಷ್ಟು ಆ ಪ್ರದೇಶದಲ್ಲಿ ಇತ್ತು ಅದರಲ್ಲಿ ಕೇವಲ 30% ಅಥವಾ ಅದಕ್ಕಿಂತ ಕಮ್ಮಿ ಉಳ್ಕೊಂಡಿದೆ ಅಂತಂದರೆ ಅಂಥ ಪ್ರದೇಶಗಳನ್ನ ನಾವು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕರಿತೀವಿ. ಭಾರತದಲ್ಲೂ ಕೂಡ ಈ ರೀತಿ ನಾವೇನಿಲ್ಲಿ ನೋಡ್ಬೋದು, ವೆಸ್ಟರ್ನ್ ಘಾಟ್ಸ್ನ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ರೆಕಗ್ನೈಸ್ ಮಾಡಲಾಗಿದೆ. ಸೊ ಇಂಥ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಸದರ್ನ್ ವೆಸ್ಟ್ ಘಾಟಲ್ಲಿ ಈ ಹೊಸ ಫ್ರಾಗ್ನ ಸ್ಪೀಶೀಸ್ ಸಿಕ್ಕಿರುವಂಥದ್ದು. ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್, ಗವರ್ನರ್ಸ್ ಪಾರ್ಡನ್ ಪವರ್ ಓವರ್ ರೈಟ್ಸ್ 433A ಸುಪ್ರೀಂ ಕೋರ್ಟ್. ಇದು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಇಂಡಿಯನ್ ಪಾಲಿಟಿ ಕಾನ್ಸ್ಟಿಟ್ಯೂಷನ್ ಕೆಳಗೆ ಬರುತ್ತೆ. ಪಾರ್ಡನಿಂಗ್ ಪವರ್ಸ್ ಆಫ್ ಗವರ್ನರ್ಗೆ ಸಂಬಂಧಪಟ್ಟಿರುವಂಥದ್ದು. ಈ ಆರ್ಟಿಕಲಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕಿಂತ ಮುಂಚೆ ಮೊದಲು ನಾವು ಕೆಲವೊಂದು ಬೇಸಿಕ್ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಈಗ ಕಾನ್ಸ್ಟಿಟ್ಯೂಷನ್ ಇದೆ ಅಲ್ವಾ, ಕಾನ್ಸ್ಟಿಟ್ಯೂಷನ್ ಒಳಗೆ ಪಾರ್ಟ್ಸ್ ಇದೆ. ಈ ಪ್ರತಿಯೊಂದು ಪಾರ್ಟ್ಸಲ್ಲೂ ಕೂಡ ಏನು ಪ್ರಾವಿಷನ್ಸ್ ಇದೆ ಅದನ್ನು ನಾವು ಆರ್ಟಿಕಲ್ ಅಂತ ಕರಿತೀವಿ. ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಅಂತಂದರೆ ಇಟ್ ಇಸ್ ದ ಹೈಯೆಸ್ಟ್ ಲಾ ಆಫ್ ದ ಲ್ಯಾಂಡ್ ಅಲ್ವಾ. ಈಗ ಶಾಸಕಾಂಗದ ಒಳಗೆ ಏನೇ ಬಿಲ್ ಪಾಸ್ ಮಾಡಿದ್ರು, ಆ್ಯಕ್ಟ್ ಆದರೂ, ಕಾಯ್ದೆ ಕಾನೂನುಗಳು ಬಂದರು, ಎಕ್ಸಿಕ್ಯೂಟಿವ್ ಏನೇ ಕ್ರಮಗಳನ್ನ ತೊಗೊಂಡ್ರು ಅದೆಲ್ಲವೂ ಸಂವಿಧಾನ ಬದ್ಧವಾಗಿರಬೇಕು. ಈಗ ನಾವು IPC ಅಂತ ಇನ್ನೊಂದು ಪದವನ್ನು ಕೇಳ್ತೀವಿ. IPC ಅಂತಂದರೆ ಇಂಡಿಯನ್ ಪೀನಲ್ ಕೋಡ್. ಈ IPC ಒಳಗೆ ಯಾವುದನ್ನು ಅಪರಾಧ ಅಂತ ಪರಿಗಣಿಸಲಾಗುತ್ತೆ ಅನ್ನೋದನ್ನು ಡಿಫೈನ್ ಮಾಡಲಾಗಿದೆ. ಇನ್ನೂ 2 ಪದಗಳನ್ನ ನಾವು ಕೇಳ್ತೀವಿ, ಸಿವಿಲ್ ಪ್ರೊಸೀಜರ್ ಕೋಡ್ ಹಾಗೂ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ. ನಾವು ಕ್ರಿಮಿನಲ್ ಕೇಸಸ್ ಹಾಗೂ ಸಿವಿಲ್ ಕೇಸಸ್ ಅಂತ 2 ರೀತಿ ಕೇಳ್ತೀವಲ್ವಾ. ಯಾವುದು ಈಗ ಪ್ರಾಪರ್ಟಿ ಡಿಸ್ಪ್ಯೂಟ್ ಇರ್ಬೋದು, ಕಾಂಟ್ರಾಕ್ಟ್ ಬ್ರೀಚ್ ಇರ್ಬೋದು, ಇದೆಲ್ಲ ಸಿವಿಲ್ ಕೇಸಸ್ ಕೆಳಗೆ ಬರುತ್ತೆ. ಅದೇ ಕ್ರಿಮಿನಲ್ ಕೇಸಸ್ ಅಂತ ಅಂದರೆ ಫಿಸಿಕಲ್ ಅಸಾಲ್ಟ್, ರೇಪ್, ಮರ್ಡರ್, ಥೆಫ್ಟ್, ಇದೆಲ್ಲ ಕ್ರಿಮಿನಲ್ ಕೇಸಸ್ ಕೆಳಗೆ ಬರುತ್ತೆ. ಸೊ ಇಂಥ ಅಪರಾಧದ ಮೇಲೆ ಯಾರನ್ನಾರು ನಾವು ಅರೆಸ್ಟ್ ಮಾಡೋದಿದ್ರೆ ಅವ್ರನ್ನ ಹೇಗೆ ನಾವು ಅರೆಸ್ಟ್ ಮಾಡಬೇಕು, ಇನ್ವೆಸ್ಟಿಗೇಷನ್ ಮಾಡಬೇಕು, ಯಾವಾಗ ಬೇಲ್ ಕೊಡಬೇಕು, ಈ ರೀತಿ ಪ್ರೊಸೀಜರನ್ನು ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿ ಕೊಡಲಾಗುತ್ತೆ. ಈ ರೀತಿ ಲೀಗಲ್ ಕೋಡ್ಸ್ ಏನಿರುತ್ತೆ ಅದ್ರ ಒಳಗೆ ಕೂಡ ಪಾರ್ಟ್ಸನ್ನು ಮಾಡಿ ಅದರೊಳಗೆ ಇರುವಂಥ ಪ್ರಾವಿಷನ್ಸ್ನ ನಾವು ಸೆಕ್ಷನ್ ಅಂತ ಕರಿತೀವಿ. ಸೊ ಸಂವಿಧಾನದಲ್ಲಿ ಇರೋದು ಆರ್ಟಿಕಲ್ ಅಂತ ಕರಿತೀವಿ. ಈ ರೀತಿ ಲೀಗಲ್ ಕೋಡ್ಸಲ್ಲಿ ಇರೋದನ್ನು ನಾವು ಸೆಕ್ಷನ್ ಅಂತ ಕರಿತೀವಿ. ಇಲ್ಲಿ ಚರ್ಚೆ ಮಾಡ್ತಾ ಇರೋದು 2, ಒಂದು ಆರ್ಟಿಕಲ್ 161, ಇದು ಸಂವಿಧಾನದಲ್ಲಿರುವಂಥದ್ದು. ಇನ್ನೊಂದು ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿ ಅದ್ರ ಕೆಳಗೆ ಬರುವಂಥ 433A ಸೆಕ್ಷನ್. ಗವರ್ನರ್ನ ಪಾರ್ಡನಿಂಗ್ ಪವರ್ ಬಗ್ಗೆ ಆರ್ಟಿಕಲ್ 161 ಅಲ್ಲಿ ಹೀಗೆ ಹೇಳಲಾಗಿದೆ. ದ ಗವರ್ನರ್ ಆಫ್ ಎ ಸ್ಟೇಟ್ ಶಾಲ್ ಹ್ಯಾವ್ ದ ಪವರ್ ಟು ಗ್ರಾಂಟ್ ಪಾರ್ಡನ್ಸ್, ರೆಪ್ರೀವ್ಸ್, ರೆಸ್ಪೈಟ್ಸ್, ರೆಮಿಷನ್ಸ್ ಆಫ್ ಪನಿಷ್ಮೆಂಟ್ ಆರ್ ಟು ಸಸ್ಪೆಂಡ್, ರಿಮಿಟ್ ಆರ್ ಕಮ್ಯೂಟ್ ದ ಸೆಂಟೆನ್ಸ್ ಆಫ್ ಎನಿ ಪರ್ಸನ್ ಕನ್ವಿಕ್ಟೆಡ್ ಆಫ್ ಎನಿ ಅಫೆನ್ಸ್ ಅಗೇನ್ಸ್ಟ್ ಎನಿ ಲಾ ರಿಲೇಟಿಂಗ್ ಟು ಮ್ಯಾಟರ್ ಟು ವಿಚ್ ಎಕ್ಸಿಕ್ಯೂಟಿವ್ ಪವರ್ ಆಫ್ ದ ಸ್ಟೇಟ್ ಎಕ್ಸ್ಟೆನ್ಸ್. ಸೊ ರಾಜ್ಯದ ಕೆಳಗೆ ಎಲ್ಲಿ ಅಧಿಕಾರ ಇರುತ್ತೆ ಅಲ್ಲಿ ಆ ಒಂದು ರಾಜ್ಯದ ಗವರ್ನರ್ ಒಬ್ಬ ಅಪರಾಧಿಯ ಮೇಲೆ ಇರುವಂಥ ಶಿಕ್ಷೆಯನ್ನು ಕಂಪ್ಲೀಟ್ಲಿ ಕ್ಷಮಿಸ್ಬೋದು. ರೆಪ್ರೀವ್ ಅಂತಂದರೆ ಏನಾದ್ರು ಎಕ್ಸಿಕ್ಯೂಷನ್ ಆಗ್ತಾ ಇದ್ರೆ ಅದಕ್ಕೆ ಸ್ಟೇಯನ್ನು ತೊಗೊಂಬರ್ಬೋದು. ರೆಮಿಷನ್ ಅಥವಾ ರೆಮಿಟ್ ಅಂತಂದರೆ ಈಗ ಒಂದು ಶಿಕ್ಷೆ ಕೊಟ್ಟಿರ್ತಾರೆ, ಈಗ 10 ವರ್ಷದ ಜೈಲವಧಿ ಇದ್ದರೆ ಅದನ್ನು ಇನ್ನೂ ಕಮ್ಮಿ 5 ವರ್ಷಕ್ಕೆ ಮಾಡ್ಬೋದು. ಆದರೆ ಏನು ಶಿಕ್ಷೆಯ ಕ್ಯಾರೆಕ್ಟರ್ ಇರುತ್ತೆ ಅದನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಕಮ್ಯೂಟ್ ಅಂತಂದರೆ ಏನು ಪನಿಷ್ಮೆಂಟ್ ಶಿಕ್ಷೆ ಇರುತ್ತೆ ಅದನ್ನು ಲೈಟ್ ಮಾಡ್ಬೋದು. ಉದಾಹರಣೆಗೆ ಡೆತ್ ಪೆನಾಲ್ಟಿ ಇದ್ದಿದ್ದನ್ನು ಲೈಫ್ ಸೆಂಟೆನ್ಸ್ ಮಾಡ್ಬೋದು. ಹೀಗೆ ಇಷ್ಟು ಪಾರ್ಡನಿಂಗ್ ಪವರ್ಸ್ನ ಗವರ್ನರ್ಗೆ ನೀಡಲಾಗಿದೆ ಆರ್ಟಿಕಲ್ 161 ಕೆಳಗೆ. ಹಾಗಾದರೆ ಸೆಕ್ಷನ್ 43A ಕೆಳಗೆ ಏನಂತ ಕೊಡಲಾಗಿದೆ? ಈ ಸೆಕ್ಷನ್ ರೆಮಿಷನ್ ಅಂದರೆ ಪನಿಷ್ಮೆಂಟ್ ಕಮ್ಮಿ ಮಾಡ್ಬೋದು, ಆದರೆ ಪನಿಷ್ಮೆಂಟ್ನ ಕ್ಯಾರೆಕ್ಟರ್ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಈಗ ತಾನೇ ಚರ್ಚೆ ಮಾಡಿದ್ವಲ್ವಾ, ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಸೆಕ್ಷನ್ 433A ಕೆಳಗೆ ಇಟ್ ಮ್ಯಾಂಡೇಟ್ಸ್ ದಟ್ ಎ ಪ್ರಿಸನರ್ಸ್ ಸೆಂಟೆನ್ಸ್ ಕ್ಯಾನ್ ಬಿ ರೆಮಿಟೆಡ್ ಓನ್ಲಿ ಆಫ್ಟರ್ 14 years ಆಫ್ ಜೈಲ್. ಜೈಲಿನಲ್ಲಿ 14 ವರ್ಷ ಅಪರಾಧಿ ಆದಮೇಲೆ ಮಾತ್ರ ಅವನಿಗೆ ರೆಮಿಷನ್ನ ರಿಲೀಫ್ ಸಿಗೋಕ್ಕೆ ಸಾಧ್ಯ ಅಂತ ಈ ಕೋಡ್ ಹೇಳುತ್ತೆ. ನಾವು
ನಾವು ಪಾರ್ಡನಿಂಗ್ ಪವರ್ ಅಂತ ಬಂದಾಗ ಇದು ಪ್ರೆಸಿಡೆಂಟ್ಗೂ ಇದೆ, ರಾಜ್ಯಪಾಲರಿಗೂ ಇದೆ. ಪ್ರೆಸಿಡೆಂಟಿಗೆ ಆರ್ಟಿಕಲ್ 72 ಕೆಳಗೆ ಇದೆ, ಆರ್ಟಿಕಲ್ 161 ಕೆಳಗೆ ಗವರ್ನರ್ಗಿದೆ. ಈ ಪ್ರೆಸಿಡೆಂಟ್ ಹಾಗೂ ಗವರ್ನರ್ ಇವರಿಬ್ಬರ ಪಾರ್ಡನಿಂಗ್ ಪವರ್ಸ್ ಮಧ್ಯೆ ಕೂಡ ಸ್ವಲ್ಪ ವ್ಯತ್ಯಾಸ ಇದೆ. ಈಗ ಕೋರ್ಟ್ ಮಾರ್ಷಲ್ ಮಿಲಿಟರಿಗೆ ರಿಲೇಟೆಡ್ ಪ್ರೆಸಿಡೆಂಟ್ ಮಾಡ್ಬೋದು, ರಾಜ್ಯಪಾಲರ ಕೆಳಗೆ ಅದು ಅಧಿಕಾರ ಇಲ್ಲ. ಹಾಗೆ ಡೆತ್ ಸೆಂಟೆನ್ಸ್ನ ಕೇಸಸ್ ಏನಿರುತ್ತೆ ಅದರೊಳಗೆ ಕೇವಲ ರಾಷ್ಟ್ರಪತಿಗಳು ಮಾತ್ರ ಪವರ್ ಟು ಪಾರ್ಡನ್ನ ಹೊಂದಿರುವಂಥದ್ದು, ಗವರ್ನರ್ಗೆ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಸುಪ್ರೀಂ ಕೋರ್ಟ್ ಅದ್ರ ಬಗ್ಗೆ ಸ್ಪಷ್ಟನೆಯನ್ನು ನೀಡ್ತಾ ಇದೆ. ಡೆತ್ ರೋ ವಿಷಯಗಳಲ್ಲೂ ಕೂಡ ಗವರ್ನರ್ ಪಾರ್ಡನ್ನ ಮಾಡ್ಬೋದು. ಹಾಗೆ ಸೆಕ್ಷನ್ 433A ಅಲ್ಲಿ ನಾವೇನು ನೋಡ್ತಾ ಇದ್ದೀವಿ, 14 ವರ್ಷ ಮುಂಚೆ ಪ್ರಿಸನರ್ ಸೆಂಟೆನ್ಸ್ ಮುಗಿಸಿರ್ಬೇಕು ಅಂತ ಇಲ್ಲ, ಅದು ಕೂಡ ಲಾಗು ಆಗೋದಿಲ್ಲ. ಈವನ್ ಬಿಫೋರ್ ದೇ ಹ್ಯಾವ್ ಸರ್ವ್ಡ್ ಎ ಮಿನಿಮಮ್ ಸೆಂಟೆನ್ಸ್ ಆಫ್ 14 years ಇನ್ಕ್ಲೂಡಿಂಗ್ ದೋಸ್ ಆನ್ ಡೆತ್ ರೋ, ಗವರ್ನರ್ ಆಫ್ ಅ ಸ್ಟೇಟ್ ಕ್ಯಾನ್ ಪಾರ್ಡನ್ ಪ್ರಿಸನರ್ಸ್ ಅಂತ ಸುಪ್ರೀಂ ಕೋರ್ಟಿಗೆ ಸ್ಪಷ್ಟನೆಯನ್ನು ನೀಡ್ತಾ ಇದೆ. ರಾಜ್ಯಪಾಲರ ಈ ಅಧಿಕಾರ ಇಟ್ ಇಸ್ ಬೌಂಡ್ ಆನ್ ದ ಏಡ್ ಅಂಡ್ ಅಡ್ವೈಸ್ ಆಫ್ ದ ಸ್ಟೇಟ್ ಗವರ್ಮೆಂಟ್. ರಾಜ್ಯ ಸರ್ಕಾರದ ಅಡ್ವೈಸ್ ಮೇಲೆ ಮಾಡಬೇಕಾಗುತ್ತೆ. ಸಾವರಿನ್ ಪವರ್ ಆಫ್ ಎ ಗವರ್ನರ್ ಟು ಪಾರ್ಡನ್ ಎ ಪ್ರಿಸನರ್ ಅಂಡರ್ ಆರ್ಟಿಕಲ್ 161 is actually exercised by the state government and not the governor on his own ಅಂತ ಕೋರ್ಟ್ ಇಲ್ಲಿ ಸ್ಪಷ್ಟನೆಯನ್ನು ನೀಡ್ತಾ ಇದೆ. ಸೊ ಅಡ್ವೈಸ್ ಆಫ್ ದ ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಬೈಂಡ್ಸ್ ದ ಹೆಡ್ ಆಫ್ ದ ಸ್ಟೇಟ್. ಸೊ ಗವರ್ನರ್ನ ಪಾರ್ಡನಿಂಗ್ ಪವರ್ಸ್ ಬಗ್ಗೆ ಇಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟತೆಯನ್ನು ನೀಡ್ತಾ ಇದೆ. ನಿಮ್ಮ ಪರೀಕ್ಷೆಗೆ ಪಾರ್ಡನಿಂಗ್ ಪವರ್ ಆಫ್ ದ ಗವರ್ನರ್, ಸೆಕ್ಷನ್ 433A ಹಾಗೂ ಸುಪ್ರೀಂ ಕೋರ್ಟ್ ಏನು ಸ್ಪಷ್ಟನೆ ನೀಡ್ತಾ ಇದೆ ಇದಿಷ್ಟು ನಿಮಗೆ ಸ್ಪಷ್ಟವಾಗಿ ತಿಳಿದಿರಬೇಕು. ಮುಂದೆ ಚರ್ಚೆ ಮಾಡ್ತಾರಂಥ ಆರ್ಟಿಕಲ್, ಇಸ್ರೇಲಿ ಸುಪ್ರೀಂ ಕೋರ್ಟ್ ಆಫರ್ಸ್ ಕಾಂಪ್ರಮೈಸ್ ಟು ಅವಾಯ್ಡ್ ಪ್ಯಾಲೆಸ್ಟೈನಿಯನ್ ಎವಿಕ್ಷನ್ಸ್. ಇದು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಇಸ್ರೇಲ್ ಪ್ಯಾಲೆಸ್ಟೈನ್ ಕಾನ್ಫ್ಲಿಕ್ಟ್ಗೆ ಸಂಬಂಧಪಟ್ಟಿರೋದು. ಈ ಕಾನ್ಫ್ಲಿಕ್ಟ್ ಬಗ್ಗೆ ನಾವು ತುಂಬಾ ವಿವರವಾಗಿ 12th ಮೇ ಸಂಚಿಕೆಯಲ್ಲಿ ದಿನಪತ್ರಿಕೆ ವಿಶ್ಲೇಷಣೆ ಸಂಚಿಕೆಯಲ್ಲೇ ಚರ್ಚೆ ಮಾಡಿದ್ವಿ. ಸೊ ಒಮ್ಮೆ ಆ ವಿಡಿಯೋನ ರೆಫರ್ ಮಾಡಿ ನೀವು ರಿವೈಸ್ ಮಾಡ್ಬೋದು, ಏನಾಗಿತ್ತು, ಏನು ಕಾನ್ಫ್ಲಿಕ್ಟ್ನ ವಿಷಯ ಅಂತ. ಈಗ ನಾವು ಈ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಏನು ಬೇಕೋ ಅದನ್ನು ಚರ್ಚೆ ಮಾಡೋಣ. ನಾವು ಇಸ್ರೇಲಿ ಪ್ಯಾಲೆಸ್ಟೈನ್ ಕಾನ್ಫ್ಲಿಕ್ಟ್ ಆನ್ ಗೋಯಿಂಗ್ ಕ್ರೈಸಿಸ್ ಅಂತ ಕರಿತೀವಿ. ಸೊ ಈ ಆನ್ ಗೋಯಿಂಗ್ ಕ್ರೈಸಿಸ್ನ ಒಳಗೆ ಇತ್ತೀಚೆಗೆ ಕೆಲವೊಂದು ಡೆವಲಪ್ಮೆಂಟ್ಸ್ ಆಗಿತ್ತು, ಅದರಿಂದಾಗಿ ಕಾನ್ಫ್ಲಿಕ್ಟ್ ಇನ್ನಷ್ಟು ಜಾಸ್ತಿ ಆಗಿತ್ತು. ಮೇ ತಿಂಗಳಲ್ಲಿ ಎರಡೂ ದೇಶಗಳಿಗೆ ಮುಖ್ಯವಾಗುವಂಥ ಜೆರೂಸಲೇಮ್, ಈಸ್ಟ್ ಜೆರೂಸಲೇಮ್ ಅಲ್ಲಿ ಸೇಕ್ರೆಡ್ ಪ್ಲೇಸಸ್ ಇದೆ. ಜುದಾಯಿಸಮ್ ಏನು ಜ್ಯೂಸ್ ಇದ್ದಾರೆ ಅವ್ರಿಗೆ ಸಂಬಂಧಪಟ್ಟಂತೆ ಧಾರ್ಮಿಕವಾದ ಪವಿತ್ರ ಸ್ಥಳ ಇದೆ. ಅದೇ ಪ್ರದೇಶದಲ್ಲಿ ಪ್ಯಾಲೆಸ್ಟೇನಿಯನ್ ಇಸ್ಲಾಂಗೆ ಸಂಬಂಧಪಟ್ಟಂತ ಅಲ್-ಅಕ್ಸಾ ಮಾಸ್ಕ್ ಇದೆ. ರಂಜಾನ್ನ ಸಮಯದಲ್ಲಿ ಇಲ್ಲಿ ಇಸ್ರೇಲಿ ಫೋರ್ಸಸ್ ಇಂದ ದಾಳಿಯಾಗಿ ಅದರಿಂದ ಕಾನ್ಫ್ಲಿಕ್ಟ್ ಆರಂಭ ಆಗಿ ಇನ್ನಷ್ಟು ಜಾಸ್ತಿ ಹಿಂಸೆಗೆ ಅದು ಈಡಾಯಿತು. ಆದರೆ ಈ ಥರದ ಒಂದು ಸ್ಪಾರ್ಕ್ ಸಡನ್ ಆಗಿ ಆಗೋದಿಲ್ಲ, ಕಾನ್ಫ್ಲಿಕ್ಟ್ ಸ್ಪಾರ್ಕ್ ಆಗೋದಿಲ್ಲ. ಇದಕ್ಕಿಂತ ಮುಂಚೆ ಒಂದು ಬ್ಯಾಕ್ಗ್ರೌಂಡ್ ಇರುತ್ತೆ, ಪರಿಸ್ಥಿತಿ ಇರುತ್ತೆ. ಈಗ ಉದಾಹರಣೆಗೆ ಭಾರತದ ಇತಿಹಾಸದಿಂದ ನಾವು 1857 ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಏನು ಕರಿತೀವಿ, ಅದಕ್ಕೆ ಕಾರಣ ಮಂಗಲ್ ಪಾಂಡೆ ಕೆಳಗೆ ನೇತೃತ್ವ ಏನು ಸಿಪಾಯಿ ಮ್ಯೂಟಿನಿ ಅಂತ ಹೇಳ್ತೀವಿ ಅದು ಅಂತ ಹೇಳ್ಬೋದು. ಆದರೆ ಅದನ್ನು ನಾವು ಕೇವಲ ಟ್ರಿಗರ್ ಅಂತ ಹೇಳ್ಬೋದು. ಅದಕ್ಕಿಂತ ಮುಂಚೆ ಕಾನ್ಫ್ಲಿಕ್ಟ್ ಅರೈಸ್ ಆಗುವಂಥ ಒಂದು ಪರಿಸ್ಥಿತಿ ಇತ್ತು. ಹಾಗೆ ಇಸ್ರೇಲ್ ಪ್ಯಾಲೆಸ್ಟೈನ್ನ ಸಿಚುವೇಶನ್ ಅಲ್ಲೂ ಕೂಡ ಶೇಖ್ ಜರಾ ಡಿಸ್ಪ್ಯೂಟ್ ಅಂತ ಇದೆ. 1948 ಅಲ್ಲಿ ಯಾವಾಗ ಇಸ್ರೇಲ್ನ ರಚನೆ ಆಯಿತು, ಆ ಪ್ರದೇಶದಲ್ಲಿ ಏನು ಸಾವಿರಾರು ಜನ ಪ್ಯಾಲೆಸ್ಟೇನಿಯನ್ಸ್ ಇದ್ರು ಅವರೆಲ್ಲ ಅವರ ಮನೆಯನ್ನು ಬಿಟ್ಟು ಹೋದರು. ಆದರೆ 28 ಪ್ಯಾಲೆಸ್ಟೇನಿಯನ್ ಫ್ಯಾಮಿಲೀಸ್ ಈ ಪ್ರದೇಶದಲ್ಲಿ ಈಸ್ಟ್ ಜೆರೂಸಲೇಮ್ ಅಲ್ಲಿ ಇರುವಂಥ ಶೇಖ್ ಜರಾ ಅನ್ನೋ ಒಂದು ಪ್ರದೇಶದಲ್ಲಿ ಸೆಟಲ್ ಆಗ್ತಾರೆ. ಮುಂದೆ ಹೋಗ್ತಾ ಈ ಪ್ರದೇಶ 1957 ಅಲ್ಲಿ ಜಾರ್ಡನ್ನ ಕೆಳಗೆ ಬರುತ್ತೆ. ಅವಾಗ ಈ ಎಲ್ಲ ಪರಿವಾರಗಳು ಅವರ ಮನೆಯನ್ನು ಕಟ್ಕೊತಾರೆ, ಅದನ್ನು ಜಾರ್ಡನ್ ಸಪೋರ್ಟ್ ಕೂಡ ಮಾಡುತ್ತೆ. ಆದರೆ ಈ ಪ್ರದೇಶ ಮತ್ತೆ 1967 ಅಲ್ಲಿ ಇಸ್ರೇಲ್ನ ಕೆಳಗೆ ಬರುತ್ತೆ. ಇಸ್ರೇಲ್ನ ಕೆಳಗೆ ಬಂದ ಮೇಲೆ 1970s ಅಲ್ಲಿ ಮತ್ತೆ ಜೂಯಿಸ್ ಏಜೆನ್ಸೀಸ್ ಈ ಒಂದು ಫ್ಯಾಮಿಲೀಸ್ ಏನು ಕುಟುಂಬಗಳಿರ್ತವೆ ಅವರನ್ನೆಲ್ಲ ಈ ಒಂದು ಭೂಮಿಯನ್ನು ಬಿಟ್ಟು ಹೋಗಿ ಅಂತ ಡಿಮ್ಯಾಂಡ್ ಮಾಡೋಕ್ಕೆ ಆರಂಭ ಮಾಡ್ತಾರೆ. ಯಾಕೆ ಹೀಗೆ ಡಿಮ್ಯಾಂಡ್ ಮಾಡ್ತಾರೆ? ಸೊ ಇವರ ಪ್ರಕಾರ, ಜೂಯಿಷ್ ಕಮಿಟೀಸ್ನ ಪ್ರಕಾರ 1885 ಅಲ್ಲೇನೆ ಈ ಪ್ರದೇಶವನ್ನು ಅಂದರೆ ಪ್ಯಾಲೆಸ್ಟೇನಿಯನ್ ಫ್ಯಾಮಿಲೀಸ್ ಇವಾಗ ಇದ್ದಂಥ ಪ್ರದೇಶವನ್ನು ಅವರು ಅವಾಗೇನೆ 1885 ಅಲ್ಲೇನೆ ಪರ್ಚೇಸ್ ಮಾಡಿದ್ರು ಅಂತ ಅವರ ಕ್ಲೇಮ್ ಇರುವಂಥದ್ದು. ಸೊ ಈ ಪ್ರದೇಶ ಯಾವುದು? ಈಸ್ಟ್ ಜೆರೂಸಲೇಮ್ ಅಲ್ಲಿರುವಂಥ ಶೇಖ್ ಜರಾ. ಹಾಗಾಗಿ ಈ ಡಿಸ್ಪ್ಯೂಟನ್ನು ಶೇಖ್ ಜರಾ ಡಿಸ್ಪ್ಯೂಟ್ ಅಂತ ಕರೀತಾರೆ. ಈ ಡಿಸ್ಪ್ಯೂಟ್ ಈಸ್ಟ್ ಜೆರೂಸಲೇಮ್ನ ಸೆಂಟ್ರಲ್ ಕೋರ್ಟ್ಗೆ ಹೋಗುತ್ತೆ. ಈ ವರ್ಷದ ಮೊದಲ ಭಾಗದಲ್ಲಿ ಅಲ್ಲಿ ಇದ್ದಂತಹ ಪ್ಯಾಲೆಸ್ಟೇನಿಯನ್ ಫ್ಯಾಮಿಲೀಸ್ ಯಾರು 1948 ಅಲ್ಲಿ ಉಳ್ಕೊಂಡಿದ್ರಲ್ಲ ಅವರನ್ನ ಹೊರಗೆ ಹಾಕಬೇಕು ಅಂತ ಸೆಂಟ್ರಲ್ ಕೋರ್ಟ್ ಹೇಳುತ್ತೆ. ಜೂಯಿಸ್ ಸೆಟ್ಲರ್ಸ್ನ ಪರ ಈ ತೀರ್ಮಾನ ಬರುತ್ತೆ. ಸೊ ಇದು ಇಸ್ರೇಲ್ ಪ್ಯಾಲೆಸ್ಟೈನ್ನ ಮಧ್ಯೆ ಒಂದು ಅಸಮಾಧಾನದ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡಿರುತ್ತೆ. ಈ ಕೇಸ್ ಇಸ್ರೇಲಿ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಅದರ ಇಯರಿಂಗ್ ಅಲ್ಲಿ ಮೇಟ್ ಅಂತಂದು ಇರುತ್ತೆ. ಸೊ ಆ ಒಂದು ಅಸಮಾಧಾನದ ಪರಿಸ್ಥಿತಿಯಲ್ಲೇನೆ ಇಸ್ರೇಲಿ ಪ್ಯಾಲೆಸ್ಟೈನ್ ಕಾನ್ಫ್ಲಿಕ್ಟ್ ಇನ್ನಷ್ಟು ಜಾಸ್ತಿ ಆಗಿದ್ದು ಮೇ ತಿಂಗಳಲ್ಲಿ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ ಅಂತ ನೋಡೋಣ. ಮುಂಚೆ ಕೋರ್ಟ್ ಅಲ್ಲಿ ಏನ್ ತೀರ್ಮಾನ ಆಗಿತ್ತು ಅದರಿಂದಾಗಿ 11 ದಿನ ಇಸ್ರೇಲ್ ಹಾಗೂ ಗಾಜಾ ಮಿಲಿಟೆಂಟ್ಸ್ ನ ಮಧ್ಯ ಯುದ್ಧ ಆಯಿತು ಅನ್ನೋದನ್ನ ಗುರುತಿಸ್ತಾ ಈಗ ಇಸ್ರೇಲಿ ಸುಪ್ರೀಂ ಕೋರ್ಟ್ ಒಂದು ಕಾಂಪ್ರಮೈಸ್ ನ ಈಗ ಪ್ರಪೋಸ್ ಮಾಡ್ತಾ ಇದೆ. ಇದರ ಪ್ರಕಾರ ಇಲ್ಲಿ ಇದ್ದಂತಹ ರೆಸಿಡೆಂಟ್ಸ್ ಏನಿದ್ರು ಅವ್ರಿಗೆ ಪ್ರೊಟೆಕ್ಟೆಡ್ ಸ್ಟೇಟಸ್ ಅನ್ನ ಕೊಡಬೇಕು.
ಅದರ ಬದಲಾಗಿ ಯಾರು ಮುಂಚೆ ಲ್ಯಾಂಡ್ ತೊಗೊಂಡಿದ್ದಾರೆ ಅಂತ ಹೇಳ್ತಾರಲ್ಲ ಅವರ ಓನರ್ಶಿಪ್ನ ರೆಕಗ್ನೈಸ್ ಮಾಡಬೇಕು, ಅಥವಾ ಇಸ್ರೇಲ್ ಕೆಳಗೆ ಅವರ ಪ್ರಾಪರ್ಟಿ ರಿಜಿಸ್ಟರ್ ಆಗಿದೆ ಅನ್ನೋದನ್ನ ಅಕ್ನಾಲೆಡ್ಜ್ ಮಾಡಬೇಕು ಅಂತ ಒಂದು ಕಾಂಪ್ರಮೈಸ್ ಇಸ್ರೇಲಿ ಸುಪ್ರೀಂ ಕೋರ್ಟ್ ಪ್ರಪೋಸ್ ಮಾಡ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಮಾಡ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಇಸ್ರೇಲ್ ಪ್ಯಾಲೆಸ್ಟೈನ್ ಕಾನ್ಫ್ಲಿಕ್ಟ್ ಅಂತಾರಾಷ್ಟ್ರೀಯವಾಗಿ ಯಾವಾಗಲೂ ಸುದ್ದಿಯಲ್ಲಿರುವಂಥದ್ದು. ಈಗಾಗಲೇ ನಾವು ದಿನಪತ್ರಿಕೆ ವಿಶ್ಲೇಷಣೆಗಳಲ್ಲಿ ಈ ಪ್ರದೇಶದ ಮ್ಯಾಪಿಂಗ್ ಅನ್ನು ನೋಡಿದ್ವಿ, ಈ ಕಾನ್ಫ್ಲಿಕ್ಟ್ ಬಗ್ಗೆ ಕೂಡ ಚರ್ಚೆ ಮಾಡಿದ್ವಿ. ಈ ಆರ್ಟಿಕಲ್ ಇಲ್ಲಿ ಏನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮಗೆ ಅಪ್ಡೇಟೆಡ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಹಾಗೆ ಈ ಶೇಖ್ ಜರಾ, ಈಸ್ಟ್ ಜೆರೂಸಲೇಮ್ ಈ ಪದಗಳೇನಿದೆ ಅವನ್ನ ಕೂಡ ಈಗ ಪ್ಲೇಸಸ್ ಇನ್ ನ್ಯೂಸ್ನ ಕೆಳಗೆ ನಿಮಗೆ ಪ್ರಶ್ನೆ ಬರ್ಬೋದು. ಉದಾಹರಣೆಗೆ ಈ ಮುಂಚೆ ಕೂಡ UPSC ಪ್ರಿಲಿಮ್ಸ್ ಅಲ್ಲಿ ಗೋಲನ್ ಹೈಟ್ಸ್ ವಿಚ್ ಇಸ್ ಎ ಪ್ಲೇಸ್ ಇನ್ ನ್ಯೂಸ್ ಈಸ್ ರಿಲೇಟೆಡ್ ಟು ವಿಚ್ ಏರಿಯಾ ಅಂತ ಕೊಟ್ಟಿದ್ರು. ವೆಸ್ಟ್ ಏಷ್ಯಾ, ಸೌತ್ ಈಸ್ಟ್ ಏಷ್ಯಾ ಈ ರೀತಿ ಪ್ರಶ್ನೆ ಬಂದಿತ್ತು. ಹಾಗೆ ಶೇಖ್ ಜರಾ ಬಗ್ಗೆ ಕೂಡ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಪದಗಳನ್ನ, ಜಾಗಗಳನ್ನ ಮರಿಬೇಡಿ. ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನೆನ್ಪಿಟ್ಕೊಳ್ಳಿ. ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ನ ಕೆಳಗೆ ಇಂಪ್ರೂವ್ ಸೋಷಿಯಲ್ ಸೆಕ್ಯೂರಿಟಿ ಫಾರ್ ವರ್ಕರ್ಸ್ ಅನ್ನೋ ಒಂದು ಆರ್ಟಿಕಲ್ನ ನಾವು ಮುಂದೆ ನೋಡ್ತಾ ಇದ್ದೀವಿ. ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಲೇಬರ್ ಈ ಪ್ಯಾಂಡಮಿಕ್ನಿಂದಾಗಿ ಏನು ಎಫೆಕ್ಟ್ ಆಗಿದೆ, ಅನ್ಎಂಪ್ಲಾಯ್ಮೆಂಟ್ ಮೇಲೆ ಏನು ಎಫೆಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಸ್ಟಡಿಯನ್ನು ಮಾಡಿತ್ತು. ಸೊ ಈ ಆರ್ಟಿಕಲ್ ಒಳಗೆ ಏನು ಆಗಿದೆ ಪ್ಯಾಂಡಮಿಕ್ನ ಹಿನ್ನೆಲೆಯಲ್ಲಿ ಹಾಗೂ ಅದರಿಂದ ನಾವು ಹೇಗೆ ಹೊರಗೆ ಬರ್ಬೋದು, ಕೆಲವೊಂದು ಸೊಲ್ಯೂಷನ್ಸ್ನ ಕೊಟ್ಟಿದ್ದಾರೆ, ಅದನ್ನು ನಾವು ತಿಳ್ಕೊಳ್ಳೋಣ. ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೇನ ಪ್ರಕಾರ ನಮ್ಮ ದೇಶದಲ್ಲಿರುವಂಥ ಕಾರ್ಮಿಕರಲ್ಲಿ 90% ಆಫ್ ಕಾರ್ಮಿಕರು ಇನ್ಫಾರ್ಮಲ್ ಸೆಕ್ಟರ್ನ ಕೆಳಗೆ ಬರ್ತಾರೆ. ಅಂದರೆ ಒಟ್ಟಾರೆ ಇರುವಂಥ 465 ಮಿಲಿಯನ್ ವರ್ಕರ್ಸಲ್ಲಿ 419 ಮಿಲಿಯನ್ ವರ್ಕರ್ಸ್ ಇನ್ಫಾರ್ಮಲ್ ಸೆಕ್ಟರ್ ಕೆಳಗೆ ಬರ್ತಾರೆ. ಇನ್ಫಾರ್ಮಲ್ ಸೆಕ್ಟರ್ ಅಂತ ಅಂದರೆ ಇವರು ನೇರವಾಗಿ ಸರ್ಕಾರದ ನಿಯಂತ್ರಣದ ಕೆಳಗೆ ಬರೋಲ್ಲ, ಫಾರ್ಮಲ್ ಎಸ್ಟಾಬ್ಲಿಷ್ಮೆಂಟ್ಸಿಂದ ಹೊರಗೆ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಇವರಿಗೆ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಹಾಗಾಗಿ ಜಾಸ್ತಿ ಇರೋದಿಲ್ಲ. ಇಂಥ ಇನ್ಫಾರ್ಮಲ್ ಸೆಕ್ಟರಲ್ಲಿ 90% ಆಫ್ ವರ್ಕರ್ಸ್ ಇದ್ದಾರೆ ಅಂತ ಇಲ್ಲಿ ಸರ್ವೆ ಹೇಳ್ತಾ ಇದೆ. ಕೇವಲ ಏಪ್ರಿಲ್ ಜೂನ್ 2020, ಜನವರಿ ಮಾರ್ಚ್ 2020 ಈ ಅವಧಿಯಲ್ಲಿ ಮುಂಚೆ 9.1% ಇದ್ದು 20.8% ಅಷ್ಟು ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗಿದೆ ಅಂತ ಈ ಸರ್ವೆ ಹೇಳುತ್ತೆ. ಕೋವಿಡ್-19 ಸಾಂಕ್ರಾಮಿಕ ಬರೋಕ್ಕಿಂತ ಮುಂಚೆ ಕೂಡ ಭಾರತದಲ್ಲಿ ತುಂಬ ಜಾಸ್ತಿ ಅನ್ಎಂಪ್ಲಾಯ್ಮೆಂಟ್ ಇತ್ತು ಅಂತ ನಮ್ಮ ಹತ್ರ ಅಂಕಿಅಂಶಗಳಿದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು ಏನೇನು ಮಾಡಬಹುದು, ಇಲ್ಲಿ ಕೆಲವೊಂದು ಪಾಯಿಂಟ್ಸ್ನ ಇದೆ. ಮೊದಲು ಈ ಒಂದು ವರ್ಕರ್ಸ್ ಏನಿದ್ದಾರೆ ಅವ್ರಿಗೆ ಸೋಷಿಯಲ್ ಸೆಕ್ಯೂರಿಟಿ ಮೆಜರ್ಸ್ನ ಕೊಡಬೇಕು. ಸಾಕಷ್ಟು ಜನ ಅವರ ಲೈವ್ಲಿಹುಡ್ನ ಕಳ್ಕೊಂಡಿದ್ದಾರೆ ಪ್ಯಾಂಡಮಿಕ್ನ ಮಧ್ಯದಲ್ಲಿ ಅಂತ ನಮಗೆಲ್ಲ ತಿಳಿದಿರೋ ವಿಷಯ. ಹಾಗಾಗಿ ಅವ್ರಿಗೆ ಇನ್ಕಮ್ ಸಪೋರ್ಟ್ನ ಕೊಡಬೇಕು. ಈಗಾಗಲೇ 2 ವರ್ಷಗಳ ಅವಧಿಯಲ್ಲಿ ನಾವು 2 ಲಾಕ್ಡೌನ್ಗಳನ್ನ ನೋಡಿದ್ದೀವಿ. ಇದರಿಂದಾಗಿ ಅವ್ರ ಮೇಲೆ ತುಂಬಾ ಪರಿಣಾಮ ಬಿದ್ದಿರುತ್ತೆ. ಹಾಗಾಗಿ ನೇರವಾಗಿ ಈ ಇನ್ಫಾರ್ಮಲ್ ವರ್ಕರ್ಸಿಗೆ ಅವರ ಬ್ಯಾಂಕ್ ಅಕೌಂಟ್ಗೆ ಹಣ ಕಳಿಸ್ಬೇಕು ಸರ್ಕಾರ. ಪ್ಯಾಂಡಮಿಕ್ನಿಂದಾಗಿ ನಮ್ಮ ಹೆಲ್ತ್ ಸ್ಟ್ರಕ್ಚರಲ್ಲಿ ಏನೇನು ನ್ಯೂನತೆ ಇದೆ ಅಂತ ನಮಗೆ ತಿಳಿದು ಬರ್ತಾ ಇದೆ. ಯೂನಿವರ್ಸಲ್ ಹೆಲ್ತ್ ಕೇರ್ ಎಷ್ಟು ಮುಖ್ಯ ಅಂತ ನಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಒಂದು ಲೀಗಲ್ ಆಬ್ಲಿಗೇಷನ್ ಆಗಿ ಅಂದರೆ ಯೂನಿವರ್ಸಲ್ ಹೆಲ್ತ್ ಕೇರ್ನ ನಮ್ಮ ದೇಶದಲ್ಲಿ ಎಲ್ಲರಿಗೂ ಪ್ರೊವೈಡ್ ಮಾಡಲೇಬೇಕು ಅನ್ನೋದನ್ನ ನಾವು ತೊಗೊಂಡು ಬರಬೇಕು. MG ನರೇಗಾ ಕೆಳಗೆ, MG ನರೇಗಾ ಅಂತಂದರೆ ರೂರಲ್ ಏರಿಯಾಸಲ್ಲಿ ಅಟ್ಲೀಸ್ಟ್ 100 ದಿನಗಳ ಎಂಪ್ಲಾಯ್ಮೆಂಟ್ ಕೊಡೋಕ್ಕೆ ನಾವೊಂದು ಸ್ಕೀಮ್ನ ಮಾಡ್ಕೊಂಡಿದ್ದೀವಲ್ವಾ. ಸೊ ಅದಕ್ಕೆ ಬಜೆಟ್ರಿ ಅಲೋಕೇಶನ್ನ ಜಾಸ್ತಿ ಮಾಡಬೇಕು. ಈ ರೀತಿ ಒಂದು ಸ್ಕೀಮ್ನ ಅರ್ಬನ್ ಏರಿಯಾಸಲ್ಲೂ ಕೂಡ ತೊಗೊಂಡು ಬರಬೇಕು. ಈ ಎಲ್ಲ ಕ್ರಮಗಳಿಂದಾಗಿ ಕಾರ್ಮಿಕರನ್ನ ಇವತ್ತು ನಾವು ಯಾವ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ವಿ ಅದರಿಂದ ಅವ್ರನ್ನ ಹೊರಗೆ ತೊಗೊಂಬರೋಕ್ಕೆ ಸಾಧ್ಯ ಅಂತ ಇಲ್ಲಿ ಸಜೆಷನ್ಸ್ನ ಮಾಡ್ತಾ ಇದ್ದಾರೆ. ನಿಮ್ಮ ಪರೀಕ್ಷೆಯಲ್ಲೂ ಕೂಡ ಏನಾದ್ರು ಪ್ರಶ್ನೆ ಬಂದರೆ ಇದನ್ನು ನೀವು ಉದಾಹರಣೆಯಾಗಿ ಏನೇನು ಮಾಡ್ಬೋದು ಅನ್ನೋದಕ್ಕೆ ಬರಿಬೋದು. ಮುಂದುವರಿತಾ ಇವತ್ತಿನ ದಿನಪತ್ರಿಕೆ ಎಡಿಟೋರಿಯಲ್ಸ್ ಕಡೆ ಹೋಗೋಣ. ಪಾವರ್ಟಿ ಇನ್ ಇಂಡಿಯಾ ಇಸ್ ಆನ್ ದ ರೈಸ್ ಅಗೇನ್. ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ನಿರ್ದಿಷ್ಟವಾಗಿ ಪಾವರ್ಟಿ ಬಗ್ಗೆ ಸಬ್ ಟಾಪಿಕ್ ಇರೋದ್ರಿಂದ ನಮಗೆ ಇದು ಮೇನ್ಸ್ ಎಕ್ಸಾಮ್ಗೆ ಮುಖ್ಯ ಆಗುತ್ತೆ. ಇಲ್ಲಿ ನಿರ್ದಿಷ್ಟವಾಗಿ ಇನ್ಸಿಡೆನ್ಸ್ ಆಫ್ ಪಾವರ್ಟಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇನ್ಸಿಡೆನ್ಸ್ ಆಫ್ ಪಾವರ್ಟಿ ಅಂದರೆ ಶೇರ್ ಇನ್ ದ ಟೋಟಲ್ ಪಾಪ್ಯುಲೇಷನ್ ಆಫ್ ದೋಸ್ ಬಿಲೋ ದ ಪಾವರ್ಟಿ ಲೈನ್. ಪಾವರ್ಟಿ ಲೈನ್ ಕೆಳಗೆ ಎಷ್ಟು ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಇದೆ ಹಾಗೂ ಟೋಟಲ್ ಅಬ್ಸಲ್ಯೂಟ್ ನಂಬರ್ ಏನಿರುತ್ತೆ, ಎಷ್ಟು ಜನರಿದ್ದಾರೆ ಅಂದಾಜು ಮಾಡೋದನ್ನ ಇನ್ಸಿಡೆನ್ಸ್ ಆಫ್ ಪಾವರ್ಟಿ ಅಂತ ಕರೀತಾರೆ. ಸಾಮಾನ್ಯವಾಗಿ ಇದನ್ನ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸರ್ವೆ ಪ್ರಕಾರ ತಿಳ್ಕೊಳ್ಳಲಾಗುತ್ತೆ. ಆದರೆ ಕಳೆದ 2 ವರ್ಷಗಳಿಂದ ಅದರ ಡೇಟಾ ನಮ್ಮ ಹತ್ರ ಇಲ್ಲದೆ ಇರೋದ್ರಿಂದ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಏನಿದೆ ಅದರಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಕಲೆಕ್ಟ್ ಮಾಡೋದ್ರಿಂದ ಲಾಸ್ಟ್ 2 ಇಯರ್ಸ್ಗೆ ನಾವು ಅಲ್ಲಿಂದ ಡೇಟಾವನ್ನು ತಗೊತಾ ಇದ್ದೀವಿ. ಸೊ 1973 ಇಂದ 2012 ಈ ಅವಧಿಯನ್ನು ನೋಡೋದಾದರೆ ನಾವು ಇನ್ಸಿಡೆನ್ಸ್ ಆಫ್ ಪಾವರ್ಟಿ ಎಷ್ಟಾಗಿದೆ ಅಂತ ಗಮನಿಸೋದಾದರೆ 1973 ಹಾಗೂ 74 ಈ ಅವಧಿಯಲ್ಲಿ 54.9% ಇತ್ತು. 1983-84 ಈ ಅವಧಿಯಲ್ಲಿ 44.5%ಗೆ ಅದು ಕಮ್ಮಿ ಆಯಿತು. 1993-94 36%ಗೆ ಬಂತು. 2004-2005 27.5%ಗೆ ಇತ್ತು. ಸೊ ಇಲ್ಲಿವರೆಗೆ ಅಂದರೆ 2004-05 ಇಲ್ಲಿವರೆಗೆ ನಾವು ಲಾಕ್ಡವಾಲ ಪಾವರ್ಟಿ ಲೈನ್ನ ಬಳಸ್ತಾ ಇದ್ವಿ. ಅಂದರೆ ಕ್ಯಾಲರಿ ಇಂಟೇಕ್ ಎಷ್ಟಿದೆ ಗ್ರಾಮೀಣ ಪ್ರದೇಶಗಳಲ್ಲಿ 2400, ಅರ್ಬನ್ ಪ್ರದೇಶಗಳಲ್ಲಿ 2100 ಕ್ಯಾಲರಿ ಇಂಟೇಕ್ನ ಪ್ರಕಾರ ನಾವು ಪಾವರ್ಟಿ ಲೈನ್ನ ಅದನ್ನು ಪರಿಗಣಿಸಿ ನಾವು ಈ ಒಂದು ಡೇಟಾವನ್ನು ತೆಗೆದಿದ್ದೀವಿ. ಆದರೆ ಅದರ ನಂತರ 2011 ಆನ್ವರ್ಡ್ಸ್ ನಾವು ಸುರೇಶ್ ತೆಂಡೂಲ್ಕರ್ ಅವರ ಪಾವರ್ಟಿ ಲೈನ್ ಪ್ಯಾರಾಮೀಟರ್ಸ್ನ ಮೇಲೆ ಇನ್ಸಿಡೆನ್ಸ್ ಆಫ್ ಪಾವರ್ಟಿನ ಅಂದಾಜು ಮಾಡ್ತಾ ಇದ್ದೀವಿ.
ಮಂತ್ಲಿ ಪರ್ ಕ್ಯಾಪಿಟಾ ಎಕ್ಸ್ಪೆಂಡಿಚರ್ ಅಂದರೆ ರೂರಲ್ ಏರಿಯಾಸಲ್ಲಿ 816 ರೂಪಾಯಿ, ಅರ್ಬನ್ ಏರಿಯಾದಲ್ಲಿ 1000 ರೂಪಾಯಿ. ತಿಂಗಳಿಗೆ ಇಷ್ಟು ಖರ್ಚು ಮಾಡೋದನ್ನು ನಾವು ಒಂದು ಪ್ಯಾರಾಮೀಟರ್ ಆಗಿ ತಗೊಂಡು ಅದರ ಕೆಳಗಡೆ ಇರುವಂಥವ್ರಿಗೆ ಪಾವರ್ಟಿ ಲೈನ್ ಕೆಳಗೆ ಹಾಕ್ತಾ ಇದ್ದೀವಿ. ಸೊ ಇದೇ ಪ್ಯಾರಾಮೀಟರ್ಸ್ನ ನಾವು PLFS ಸರ್ವೆಯಿಂದ ಲಾಸ್ಟ್ 2 ಇಯರ್ಸ್ 2019-20ಗೆ ತಗೊಳೋದಾದ್ರೆ ಮಂತ್ಲಿ ಪರ್ ಕ್ಯಾಪಿಟಾ ಎಕ್ಸ್ಪೆಂಡಿಚರ್ನ ರೂರಲ್ ಏರಿಯಾದಲ್ಲಿ 1217 ಹಾಗೂ ಅರ್ಬನ್ ಏರಿಯಾದಲ್ಲಿ 1467 ಅಂತ ತಗೋಬಹುದು. ಪಾವರ್ಟಿ ಲೈನ್ ವರ್ಲ್ಡ್ ಬ್ಯಾಂಕ್ ಏನು ಡಿಫೈನ್ ಮಾಡುತ್ತೆ ಅದು ಕೂಡ $1.09 ಇತ್ತು 2011-12 ಈಗ ಅದನ್ನ $1.90ಗೆ ಎತ್ತರಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪರ್ಸನ್ ಪರ್ ಡೇ $1.90ನ ಇಂಟರ್ನ್ಯಾಷನಲ್ ಪಾವರ್ಟಿ ಲೈನ್ ಅಂತ ಪರಿಗಣಿಸಲಾಗಿದೆ. ಇಲ್ಲಿವರೆಗೆ ನಾವೇನು ಅಂಕಿಅಂಶ ನೋಡಿದ್ವಿ 2004-05 ತನಕ ಪಾವರ್ಟಿ ಲೈನ್ ಕೆಳಗೆ ಇದ್ದಂಥ ಜನರು ಕಮ್ಮಿ ಆಗ್ತಾ ಇರೋದನ್ನ ನೋಡಿದ್ವಿ. ಈಗ ಕಳೆದ ಕೆಲವು ವರ್ಷಗಳ ಡೇಟಾವನ್ನು ನೋಡೋಣ. 2017-18ನ ಲೀಕ್ಡ್ ಡೇಟಾ ಪ್ರಕಾರ 2012-18 ಈ ಅವಧಿಯಲ್ಲಿ 8% ಅಷ್ಟು ಕನ್ಸಂಪ್ಷನ್ ಗ್ರಾಮೀಣ ಪ್ರದೇಶಗಳಲ್ಲಿ ಕಮ್ಮಿ ಆಗಿದೆ. ಅರ್ಬನ್ ಏರಿಯಾಸಲ್ಲಿ ಕೇವಲ 2% ಅಷ್ಟು ಜಾಸ್ತಿ ಆಗಿದೆ. ಮೋಸ್ಟ್ ಆಫ್ ದ ಜನಸಂಖ್ಯೆ ರೂರಲ್ ಏರಿಯಾಸಲ್ಲೇ ಇರೋದ್ರಿಂದ ಓವರ್ ಆಲ್ ನೋಡಿದಾಗ ನಾವು ಕನ್ಸಂಪ್ಷನ್ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು 2019-20ಗೆ ನೋಡೋದಾದರೆ ಪಾವರ್ಟಿ ಜಾಸ್ತಿ ಆಗಿದೆ. ರೂರಲ್ ಏರಿಯಾ ಹಾಗೂ ಅರ್ಬನ್ ಏರಿಯಾ ಎರಡೂ ಪ್ರದೇಶದಲ್ಲೂ ಜಾಸ್ತಿ ಆಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಎಸ್ಪೆಷಲಿ 25-30% ಅಷ್ಟಾಗಿದೆ ಅಂತ ನಾವು ಹೇಳ್ಬೋದು. ನಾವು ಬಡತನದ ಕೆಳಗೆ ಎಷ್ಟು ಅಬ್ಸಲ್ಯೂಟ್ ನಂಬರ್ ಎಷ್ಟು ಜನ ಇದ್ದಾರೆ ಅಂತ ನೋಡೋದಾದರೆ 2019-20 ಈ ಅವಧಿಯಲ್ಲೇ 270ನಿಂದ 270 ಇಷ್ಟು ಮಿಲಿಯನ್ ಅಷ್ಟು ಅದು ಜಾಸ್ತಿ ಆಗಿದೆ ಗ್ರಾಮೀಣ ಪ್ರದೇಶಗಳಲ್ಲಿ. ಅರ್ಬನ್ ಏರಿಯಾಸಲ್ಲಿ 53 ಮಿಲಿಯನಿಂದ 71 ಮಿಲಿಯನ್ ಆಗಿದೆ. ಸೊ ನಾವು ಒಟ್ಟಾರೆ ನೋಡೋದಾದರೆ 70 ಮಿಲಿಯನ್ ಅಷ್ಟು ಜಾಸ್ತಿ ಜನ ಬಡತನದ ರೇಖೆಯ ಕೆಳಗೆ ಬಂದಿದ್ದಾರೆ ಅಂತ ನಾವು ಹೇಳ್ಬೋದು ಈ ಒಂದು ಅವಧಿಯಲ್ಲೇನೆ. ಹಾಗೆ ನೋಡಿದ್ರೆ 1973 ಹಾಗೂ 1993 ಈ ಒಂದು ಅವಧಿಯಲ್ಲಿ ಎಷ್ಟು ಜನ ಅಬ್ಸಲ್ಯೂಟ್ ನಂಬರ್ ಆಫ್ ಪುವರ್ ಇದ್ರು ಬಡವರಿದ್ರು ಅದು 320 ಮಿಲಿಯನ್ ಅಲ್ಲಿ ಕಾನ್ಸ್ಟೆಂಟ್ ಆಗಿತ್ತು. ಅದರ ಮುಂದೆ ಬಂದಂಥ ಅವಧಿ 1993 ಹಾಗೂ 2004 ಈ ಅವಧಿಯಲ್ಲಿ GDP ಗ್ರೋತ್ ರೇಟ್ ಜಾಸ್ತಿ ಆಗೋಕ್ಕೆ ಆರಂಭ ಆಗಿತ್ತು ಎಕನಾಮಿಕ್ ರಿಫಾರ್ಮ್ಸ್ನ ನಂತರ. ಅವಾಗ ಎಷ್ಟು ಜನ ಅಬ್ಸಲ್ಯೂಟ್ ನಂಬರ್ ಆಫ್ ಪುವರ್ ಇದ್ರು ಅದು 320ಇಂದ 302 ಮಿಲಿಯನ್ಗೆ ಕಮ್ಮಿ ಆಯಿತು. 18 ಮಿಲಿಯನ್ ಅಷ್ಟು ಕಮ್ಮಿ ಆಯಿತು. ಆ್ಯಕ್ಚುಲಿ ಈ ಅವಧಿಯಲ್ಲಿ ನಾವು ನೋಡೋದಾದರೆ ಜನಸಂಖ್ಯೆ ಜಾಸ್ತಿ ಆಯಿತು ತುಂಬಾ. ಆದರೂ ಕೂಡ ನಾವು ನಂಬರ್ ಆಫ್ ಪೀಪಲ್ ಅಂಡರ್ ಪಾವರ್ಟಿ ಕಮ್ಮಿ ಆಗೋದನ್ನು ನೋಡ್ತೀವಿ. ಸೊ ಅದ್ರ ಮುಂದೆ ಏನು ಅವಧಿ ಬರುತ್ತೆ 2004-05 ಹಾಗೂ 2011-12 ಈ ಅವಧಿಯಲ್ಲಿ ತುಂಬಾ ಜಾಸ್ತಿ ಆರ್ಥಿಕ ಅಭಿವೃದ್ಧಿ ಆಯಿತು. ಆ ಒಂದು ಸಮಯದಲ್ಲಿ 19 ಮಿಲಿಯನ್ ಅಷ್ಟು ಪರ್ ಇಯರ್ ನಮಗೆ ಪಾವರ್ಟಿ ಕೆಳಗೆ ಇದ್ದಂತಹ ಜನ ಕಮ್ಮಿ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಆದರೆ ಅದರ ನಂತರ 2012-13 2009-20 ಈ ಅವಧಿಯಲ್ಲಿ ನಾವು ಮೊದಲನೇ ಬಾರಿಗೆ ನಂಬರ್ ಆಫ್ ಪುವರ್ ಅಬ್ಸಲ್ಯೂಟ್ ನಂಬರ್ ಆಫ್ ಪುವರ್ ಏನಿದೆ ಅದನ್ನು ಕಮ್ಮಿ ಆಗೋದನ್ನು ನೋಡ್ತಾ ಇದ್ದೀವಿ. ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾಸ್ ಹಿಸ್ಟ್ರಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣಗಳೇನಿರ್ಬೋದು ಅನ್ನೋದನ್ನ ಇಲ್ಲಿ ಲಿಸ್ಟ್ ಮಾಡ್ತಾ ಹೋಗ್ತಾರೆ. 2015 ತನಕ ದೇಶದ ಆರ್ಥಿಕ ಮೊಮೆಂಟಮ್ ಎಕನಾಮಿಕ್ ಗ್ರೋತ್ ಮೊಮೆಂಟಮ್ ಒಂದು ರೀತಿ ಮೇಂಟೈನ್ ಆಗಿತ್ತು. ಅದಾದ ನಂತರ ಡಿಮಾನಿಟೈಸೇಷನ್ ಆಗುತ್ತೆ, GST ಟ್ಯಾಕ್ಸ್ನ ಇಂಪ್ಲಿಮೆಂಟೇಷನ್ ಆಗುತ್ತೆ. ಈ ಎರಡು ಕ್ರಮಗಳಿಂದ ಮ್ಯಾಕ್ಸಿಮಮ್ ಎಫೆಕ್ಟ್ ಅನ್ಆರ್ಗನೈಸ್ ಸೆಕ್ಟರ್ ಹಾಗೂ MSME ಸೆಕ್ಟರ್ ಮೇಲೆ ಆಗುತ್ತೆ. ಈ ವಲಯಗಳೇನಿದೆ ಇದು ತುಂಬಾ ಎಂಪ್ಲಾಯ್ಮೆಂಟ್ನ ಕೊಡುವಂಥ ವಲಯಗಳು. ಸೊ ಅವ್ರ ಮೇಲೆ ಎಫೆಕ್ಟ್ ಆಗೋದ್ರಿಂದ ಅದರಿಂದ ನೇರವಾಗಿ ಪಾವರ್ಟಿ ಮೇಲೆ ಎಫೆಕ್ಟ್ ಆಗ್ತಿದೆ ಅನ್ನೋದನ್ನ ಇಲ್ಲಿ ಒಂದು ರೀತಿ ಕನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಆರ್ಥಿಕ ಅಭಿವೃದ್ಧಿಗೆ ಏನೇನು ಬೇಕಾಗಿರುತ್ತೆ, ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗಿದೆ, ಪಬ್ಲಿಕ್ ಎಕ್ಸ್ಪೆಂಡಿಚರ್ ಕಮ್ಮಿ ಆಗಿದೆ, ಎಕ್ಸ್ಪೋರ್ಟ್ ಕೂಡ ಕಳೆದ 5 ವರ್ಷಗಳಲ್ಲಿ ಕಮ್ಮಿ ಆಗಿದೆ. ಇನ್ನೊಂದು ಕಡೆ ಕನ್ಸಂಪ್ಷನ್ ಜನರ ಕಡೆಯಿಂದ ಕನ್ಸಂಪ್ಷನ್ ಕಮ್ಮಿ ಆಗಿದೆ, ಸ್ಟ್ಯಾಗ್ನೇಟ್ ಆಗಿದೆ, ನಿಂತ್ಕೊಂಡ್ಬಿಟ್ಟಿದೆ. ಹೌಸ್ ಹೋಲ್ಡ್ ಸೇವಿಂಗ್ಸ್ ರೇಟ್ ಕೆಳಗೆ ಬಿದ್ದಿದೆ. ಅದರ ಜೊತೆಗೆ ಜಾಬ್ಲೆಸ್ನೆಸ್ ಜಾಸ್ತಿ ಆಗಿದೆ. 45 ಇಯರ್ ಹೈ ಅಂತ ಹೇಳಲಾಗ್ತಾ ಇದೆ. 2012 ಹಾಗೂ 18 ಈ ಅವಧಿಯಲ್ಲೇನೆ ಅನ್ಎಂಪ್ಲಾಯ್ಮೆಂಟ್ 6%ಇಂದ 18% ಆಗಿದೆ. 15 to 29 ಇಯರ್ಸ್ ಆಫ್ ಏಜ್ ಅಲ್ಲಿ ಏನು ಅನ್ಎಂಪ್ಲಾಯ್ಮೆಂಟ್ ಇದೆ ಅದು ಅಂತ ಹೇಳ್ತಾ ಇದ್ದಾರೆ. ಸೊ ಜನ ಕೆಲಸ ಹುಡುಕ್ತಾ ಇದ್ರು ಆದರೆ ಅವ್ರಿಗೆ ಕೆಲಸ ಸಿಗ್ತಾ ಇಲ್ಲ ಅಂತ ಆದ್ಮೇಲೆ ಆಬ್ವಿಯಸ್ಲಿ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ, ಕನ್ಸ್ಯೂಮರ್ ಎಕ್ಸ್ಪೆಂಡಿಚರ್ ಕಮ್ಮಿ ಆಗುತ್ತೆ, ಅದರಿಂದಾಗಿ ಪಾವರ್ಟಿ ಜಾಸ್ತಿ ಆಗುತ್ತೆ. ಇದೆಲ್ಲ ಅವ್ರು ಹೇಳ್ತಾ ಇರೋದು COVID-19 ಪ್ಯಾಂಡಮಿಕ್ ಬರೋಕ್ಕಿಂತ ಮುಂಚೆ. ಈಗಂತೂ ಪ್ಯಾಂಡಮಿಕ್ನ ಮಧ್ಯ ಇನ್ನಷ್ಟು ಬಡತನ ಹೆಚ್ಚಾಗಿರೋದ್ರ ಬಗ್ಗೆ ನಾವು ಖಚಿತವಾಗಿ ಹೇಳ್ಬೋದು. ಅಂತಾರಾಷ್ಟ್ರೀಯವಾಗಿ ಬೇರೆ ಬೇರೆ ರಿಪೋರ್ಟ್ಸ್ ಕೂಡ ಇದೆ ಹೇಳುತ್ತೆ. ಸೊ ಸಾಮಾಜಿಕವಾಗಿ COVID-19 ಪ್ಯಾಂಡಮಿಕ್ಕಿಂದಾಗಿ ಏನು ಪರಿಸ್ಥಿತಿ ಬಂದಿದೆ, ಇದಕ್ಕಿಂತ ಮುಂಚೆ ಕೂಡ ನಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಅನ್ನೋದ್ರ ಬಗ್ಗೆ, ಎಸ್ಪೆಷಲಿ ಪಾವರ್ಟಿ ಬಗ್ಗೆ ತುಂಬ ನಿರ್ದಿಷ್ಟವಾದ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಪರೀಕ್ಷೆಗೆ ತುಂಬ ಮುಖ್ಯವಾಗಿರುವಂಥದ್ದು. ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮಲ್ಲೂ ಕೂಡ ಕೇಳ್ಬೋದು. ಮೇನ್ಸ್ ಎಕ್ಸಾಮ್ಗೂ ಕೂಡ ನಿಮಗೆ ನಿರ್ದಿಷ್ಟವಾಗಿ ಇಶ್ಯೂಸ್ ರಿಲೇಟಿಂಗ್ ಟು ಪಾವರ್ಟಿ ಆ್ಯಂಡ್ ಹಂಗರ್ ಅಂತ ಕೊಟ್ಟಿದ್ದಾರೆ. ಈ ರೀತಿ ಪಾವರ್ಟಿಯಲ್ಲಿ ನಾವು ಯಾವತ್ತೂ ನೋಡದೇ ಇರುವಂಥ ಅಬ್ಸಲ್ಯೂಟ್ ನಂಬರಲ್ಲಿ ಇನ್ಕ್ರೀಸ್ ನೋಡ್ತಾ ಇದ್ದೀವಿ ಅಂತಂದರೆ ತುಂಬ ಮುಖ್ಯವಾಗಿರುವಂಥ ನ್ಯೂಸ್ ಹಾಗೂ ವಿಶ್ಲೇಷಣೆ ಇದು. ಈ ಆರ್ಟಿಕಲ್ನ ಹಾಗೂ ಇದರಲ್ಲಿರುವಂಥ ಫ್ಯಾಕ್ಟ್ಸ್ನ ಪ್ಲೀಸ್ ಸೇವ್ ಮಾಡಿ ಇಟ್ಕೊಳ್ಳಿ.
ಮುಂದೆ ಚರ್ಚೆ ಮಾಡ್ತಾ ಇರೋದು ಎಡಿಟೋರಿಯಲ್ ಆರ್ಟಿಕಲ್ ಎ ಕಾನ್ಫಿಡೆಂಟ್ ಎಕ್ಸಿಟ್ ಫ್ರಮ್ ಅಫ್ಘಾನಿಸ್ತಾನ್ ಜನರಲ್ ಸ್ಟಡೀಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ US ಏನು ಅಫ್ಘಾನಿಸ್ತಾನಿಂದ ತನ್ನ ಪಡೆಗಳನ್ನ ಹಿಂಪಡಿತಾ ಇದೆ. 2001 2014 ತನಕ 9/11 ಅಟ್ಯಾಕ್ಸ್ ಆದಮೇಲೆ USA ಅಫ್ಘಾನಿಸ್ತಾನ್ಗೆ ಹೋಗುತ್ತೆ. ಒಸಾಮಾ ಬಿನ್ ಲ್ಯಾಡನ್ ಹಾಗೂ ಆ ಟೆರರಿಸ್ಟ್ ಆರ್ಗನೈಸೇಷನ್ನ ಎಲಿಮಿನೇಟ್ ಮಾಡೋಕ್ಕೆ ವೀಕ್ ಮಾಡೋಕ್ಕೆ ಹೋಗುತ್ತೆ. ಅದಾದ ನಂತರ ತಾಲಿಬಾನ್ ಜೊತೆ ಪೀಸ್ ಡೀಲ್ ಮಾಡ್ತಾರೆ ಟ್ರಂಪ್ನವರ ನೇತೃತ್ವದಲ್ಲಿ. ಈಗ ಸಸ್ಟೈನಬಲ್ ಪೀಸ್ ಪ್ರೊಸೆಸ್ ಆರಂಭ ಆದಮೇಲೆ ಬಿಡನ್ ರವರ ನೇತೃತ್ವದ ಕೆಳಗೆ ಆಗಸ್ಟ್ 31 ಈ ತಿಂಗಳ ಅಂತ್ಯದಲ್ಲಿ ತಮ್ಮ ಟ್ರೂಪ್ಸನ್ನು ಹಿಂಪಡೆಯುವಂಥ ಒಂದು ಅನೌನ್ಸ್ಮೆಂಟನ್ನು US ಮಾಡಿದೆ. ನಾವು ಇದ್ರ ಬಗ್ಗೆ ದಿನಪತ್ರಿಕೆ ವಿಶ್ಲೇಷಣೆ ಸಂಚಿಕೆಯಲ್ಲೇ ಐ ಥಿಂಕ್ 11 ಜೂನ್ ಸಂಚಿಕೆಯಲ್ಲಿ ವಿವರವಾಗಿ ಚರ್ಚೆ ಮಾಡಿದ್ವಿ. ಅದಾದಮೇಲೆ ಎಡಿಟೋರಿಯಲ್ಸ್ಗಳನ್ನ ಕೂಡ ನೋಡಿದ್ವಿ. ಆದರೆ ಎಡಿಟೋರಿಯಲ್ಸ್ಗಳಲ್ಲಿ ನಾವು ಸಾಮಾನ್ಯವಾಗಿ ನೋಡುವಂಥ ದೃಷ್ಟಿಕೋನ ಏನಂತಂದರೆ USA ತಾಲಿಬಾನ್ನ ಎಲಿಮಿನೇಟ್ ಮಾಡೋಕ್ಕೆ ಹೋಗಿ ಇವತ್ತು ತಾಲಿಬಾನ್ನ ಅಫ್ಘಾನಿಸ್ತಾನಲ್ಲಿ ಲೆಜಿಟಿಮೈಸ್ ಮಾಡಿದೆ ಅನ್ನೋದ್ರ ಬಗ್ಗೆ ನೋಡ್ತೀವಿ. ಇಲ್ಲಿ ಇನ್ನೊಂದು ದೃಷ್ಟಿಕೋನವನ್ನು ಕೊಡ್ತಾ ಇದ್ದಾರೆ. ಈಗ USA ಏನು ಹಿಂಪಡಿತಾ ಇದೆ ತನ್ನ ಟ್ರೂಪ್ಸನ್ನು, ತನ್ನ ಉದ್ದೇಶವನ್ನು ಪೂರೈಸದೆ ಅದು ಡಿಫೀಟೆಡ್ ನೇಷನ್ ಆಗಿ ಹಿಂಪಡಿತಾ ಇರೋದಲ್ಲ, ಆದರೆ ತಾಲಿಬಾನಿಂದ ತನಗೆ ಏನೂ ಹಾರ್ಮ್ ಆಗೋಕ್ಕೆ ಫ್ಯೂಚರಲ್ಲಿ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಎಕ್ಸಿಟ್ನ ಮಾಡ್ತಾ ಇದೆ. ಇದನ್ನ ಇಲ್ಲಿ ಕಾನ್ಫಿಡೆಂಟ್ ಎಕ್ಸಿಟ್ ಅಂತ ಕರಿತಾ ಇದ್ದಾರೆ. ಬಿಡನ್ ರವರ ಮಾತಲ್ಲೇ ಹೇಳೋದಾದ್ರೆ, ಟು ಡಿಗ್ರೇಡ್ ದ ಟೆರರಿಸ್ಟ್ ಥ್ರೆಟ್ ಟು ಕೀಪ್ ಅಫ್ಘಾನಿಸ್ತಾನ್ ಫ್ರಮ್ ಬಿಕಮಿಂಗ್ ಎ ಬೇಸ್ ಫ್ರಮ್ ವಿಚ್ ಅಟ್ಯಾಕ್ಸ್ ಕುಡ್ ಬಿ ಕಂಟಿನ್ಯೂಡ್ ಅಗೇನ್ಸ್ಟ್ ದ US. ಇದು USA ಉದ್ದೇಶ ಆಗಿದ್ದು. ಈ ಒಂದು ಅಫ್ಘಾನಿಸ್ತಾನ್ ಪ್ರದೇಶದಿಂದ USA ಮೇಲೆ ಟೆರರಿಸ್ಟ್ ಆರ್ಗನೈಸೇಷನ್ ಕಡೆಯಿಂದ ಅಟ್ಯಾಕ್ಸ್ ಆಗಬಾರ್ದು ಅನ್ನೋದು ಉದ್ದೇಶ. ಆ ಉದ್ದೇಶ ಈಗ ಪೂರೈಸಿದೆ ಅಂತ USA ಹಾಗೂ ಜೋ ಬಿಡನ್ ರವರು ಹೇಳ್ತಾ ಇದ್ದಾರೆ. ಈಗ ಅಫ್ಘಾನಿಸ್ತಾನಿಂದ ತನ್ನ ಪಡೆಗಳನ್ನ USA ಹಿಂಪಡೆದ್ರಿಂದ ಏನಾಗ್ತಾ ಇದೆ, ಅಫ್ಘಾನಿಸ್ತಾನ್ ಸುತ್ತ ಇರುವಂಥ ದೇಶಗಳೇನಿದ್ದಾವೆ ಅವು ತಾಲಿಬಾನ್ ಬ್ರ್ಯಾಂಡ್ ಆಫ್ ಇಸ್ಲಾಮಿಕ್ ಫಂಡಮೆಂಟಲಿಸಮ್ ಏನಿದೆ ಅದನ್ನು ಕಂಟೈನ್ ಮಾಡುವಂಥ ಹೊಣೆಗಾರಿಕೆ ಆ ದೇಶಗಳ ಮೇಲಿದೆ. ಆದರೆ ಎಲ್ಲದಕ್ಕಿಂತ ಜಾಸ್ತಿಯಿಂದ ಪರಿಣಾಮ ಬಿದ್ದಿರೋದು 20 ವರ್ಷಗಳ ಕಾಲ USA ಟ್ರೂಪ್ಸ್ ಈ ಪ್ರದೇಶದಲ್ಲಿದ್ದು ಇಲ್ಲಿ ನಾವು ಇನ್ನು ಬೆಟರ್ ಟೈಮ್ಸ್ನ ಕಾಣ್ತೀವಿ ಅಂತ ಒಂದು ಹೋಪಲ್ಲಿ ಪಾಸಿಟಿವ್ ನೋಟಲ್ಲಿ ಇಲ್ಲಿ ಇದ್ದಂಥ ಜನರಿಗೆ USA ತಮ್ಮನ್ನು ಅಬ್ಯಾಂಡನ್ ಮಾಡಿದೆ, ಮಧ್ಯದಲ್ಲಿ ಬಿಟ್ಟಿದೆ ಅನ್ನುವಂಥ ಒಂದು ನಿರಾಸೆ ಆಗಿರ್ಬೋದು. ಆದರೆ ನಾವು ಒಟ್ಟಾರೆ ಅಂತಾರಾಷ್ಟ್ರೀಯವಾಗಿ ನೋಡೋದಾದರೆ ಇವಾಗ ಅಫ್ಘಾನಿಸ್ತಾನಿಂದ ಹೊರಪಡಿಸಿ ನಾವು ಇನ್ನಷ್ಟು ಇಂಪಾರ್ಟೆಂಟ್ ಆಗಿರೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೈನಾ, ಅಗ್ರೆಸಿವ್ ಆಗಿರುವಂಥ ರಷ್ಯಾ, ನಾರ್ತ್ ಕೊರಿಯಾ, ಇರಾನ್ ಹಾಗೂ ಕೊರೋನಾ ವೈರಸ್ನಂತಹ ಪ್ಯಾಂಡಮಿಕ್ಸ್ ಏನಿದೆ ಇವುಗಳ ಮೇಲೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೋಕಸ್ ಮಾಡಬೇಕು. ಇವಾಗ ನಾವು ಪೆಗಸಸ್ ಲೀಗ್ ಬಗ್ಗೆನೇ ಕೇಳ್ತಾ ಇದ್ದೀವಲ್ವಾ, ಆ ರೀತಿ ಸರ್ವೈಲೆನ್ಸ್ ಎಲ್ಲಿಂದನಾರು ಮಾಡ್ಬೋದು, USA ತಾಲಿಬಾನ್ ಮೇಲೆ ಮಾಡ್ಬೋದು. ಅದರಿಂದಾಗಿ ತಾಲಿಬಾನ್ ತನ್ನ ಮೇಲೆ ಇನ್ನೊಂದ್ಸತಿ ಅಟ್ಯಾಕ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ USAಗೆ ಇದೆ. ಅಲ್ಲಿ ಇನ್ನೊಂದು ಒಸಾಮಾ ಬಿನ್ ಲ್ಯಾಡನ್ ಬೆಳೆಯೋಕೆ ಸಾಧ್ಯ ಇಲ್ಲ ಅಂತಲೇ ತಿಳಿದು ಅಮೆರಿಕ ಈ ಪ್ರದೇಶದಿಂದ ತನ್ನ ಟ್ರೂಪ್ಸನ್ನು ಹಿಂಪಡಿತಾ ಇದೆ. ಅದು ಫ್ರಸ್ಟ್ರೇಷನಿಂದ ಅಲ್ಲ, ಕಾನ್ಫಿಡೆನ್ಸ್ ಇಂದ ಅನ್ನೋ ಒಂದು ಪಾಯಿಂಟ್ನ ಈ ಆರ್ಟಿಕಲಲ್ಲಿ ಮಾಡ್ತಾ ಇದ್ದಾರೆ. ಸೊ ಇದೊಂದು ದೃಷ್ಟಿಕೋನ ಅಷ್ಟೇ ಅಫ್ಘಾನಿಸ್ತಾನ್ ಪೀಸ್ ಪ್ರೊಸೆಸ್ ಬಗ್ಗೆ. ನಿಮಗೆ essay ಅಲ್ಲೋ ಅಥವಾ ಮೇನ್ಸ್ ಎಕ್ಸಾಮಲ್ಲಿ ಅಫ್ಘಾನಿಸ್ತಾನ್ ಪೀಸ್ ಪ್ರೊಸೆಸ್ನ ಕಾಂಟೆಕ್ಸ್ಟ್ ಬರೀಬೇಕು ಅಂತಂದರೆ ಈ ರೀತಿ ಬೇರೆ ಬೇರೆ ದೃಷ್ಟಿಕೋನಗಳು ಗೊತ್ತಿರಬೇಕು. ಹಿಂದೂ ನ್ಯೂಸ್ ಪೇಪರ್ನ ಓದೋ ಒಂದು ಮೇನ್ ಅಡ್ವಾಂಟೇಜ್ ಇದೆ, ನಿಮಗೆ ಈ ರೀತಿ ಬೇರೆ ಬೇರೆ ದೃಷ್ಟಿಕೋನಗಳು ಸಿಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ದೃಷ್ಟಿಕೋನವನ್ನಷ್ಟೇ ಈ ಆರ್ಟಿಕಲಿಂದ ಅರ್ಥ ಮಾಡ್ಕೊಂಡ್ರೆ ಸಾಕು. ಇವತ್ತಿನ ಸಂಚಿಕೆಯಿಂದ ಈ ಪ್ರಶ್ನೆಯನ್ನು ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ವೆಸ್ಟರ್ನ್ ಘಾಟ್ಸ್ ಇಸ್ ಸ್ಪ್ರೆಡ್ ಅಕ್ರಾಸ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಇನ್ ಇಂಡಿಯಾ? 1 Kerala, 2 Gujarat, 3 Goa, 4 Tamil Nadu, 5 Andhra Pradesh. Select the correct code. A 1, 2 and 3 only, B 1, 2, 3 and 4, C 1, 2, 3 and 5, D all of the above. ಇದಕ್ಕೆ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇವತ್ತಿನ ಸಂಚಿಕೆಯಿಂದ ಏನಾದರೂ ಡೌಟ್ಸ್ ಇದ್ದಲ್ಲಿ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.